ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಪಯಣಕ್ಕೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್. ಇವತ್ತಿನ ಈ ತರಗತಿಯಲ್ಲಿ ನಾವು 5G ಟೆಕ್ನಾಲಜಿ ಬಗ್ಗೆ ಸ್ಟಡಿ ಮಾಡೋಣ. ಸ್ಪರ್ಧಾರ್ಥಿಗಳೇ, ಈ 5G ಟೆಕ್ನಾಲಜಿ ನಾವೆಲ್ಲರೂ ನಿರೀಕ್ಷೆಯಿಂದ 5G ಟೆಕ್ನಾಲಜಿಗಾಗಿ ಕಾಯ್ತಾ ಇದ್ದೀವಿ. ಈ 5G ಟೆಕ್ನಾಲಜಿ ಎಷ್ಟು ಸ್ಪೀಡಿನಲ್ಲಿ ಕೆಲಸ ಮಾಡುತ್ತೆ, ಆ ಸ್ಪೀಡ್ಗೆ ಕಾರಣ ಆಗಿರ್ತಕ್ಕಂಥ ಫ್ರೀಕ್ವೆನ್ಸಿ ಎಷ್ಟು, ಅಲ್ಲಿರ್ತಕ್ಕಂಥ ಲೆಟೆನ್ಸಿ ಎಷ್ಟು ಸ್ಪೀಡಿನಲ್ಲಿ ಅದು ವರ್ಕ್ ಆಗುತ್ತೆ, ಆ ಸ್ಪೀಡಿಗೆ ಕಾರಣ 5G ಟೆಕ್ನಾಲಜಿ ಅಷ್ಟು ಸ್ಪೀಡ್ ವರ್ಕ್ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದು ಫಿಫ್ತ್ ಜನ್ರೇಷನ್, ಫಸ್ಟ್ ಜನ್ರೇಷನಿಂದ ಫಿಫ್ತ್ ಜನ್ರೇಷನ್ವರೆಗೂ ಯಾವ ರೀತಿ ಎವಲ್ಯೂಷನ್ ಆಯಿತು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಇಲ್ಲಿವರೆಗೂ ಅದು ಯಾವ ರೀತಿ ಡೆವಲಪ್ಮೆಂಟ್ ಆಯಿತು, ಯಾವ ರೀತಿ ಎವಲ್ಯೂಷನ್ ಆಯಿತು ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡೋಣ. ಸ್ಪರ್ಧಾರ್ಥಿಗಳೇ, ಇಲ್ಲಿ ನೋಡ್ಬೋದು ನೀವು ಫಸ್ಟ್ G ಟೆಕ್ನಾಲಜಿ. ಈ ಫಸ್ಟ್ ಜನ್ರೇಷನ್ ಟೆಕ್ನಾಲಜಿ 1980ರಲ್ಲಿ ನಮಗೆ ಇರ್ತಕ್ಕಂಥದ್ದು ಟೆಕ್ನಾಲಜಿ, ಅದು ಫಸ್ಟ್ G. ಕೇವಲ ಫಸ್ಟ್ G ಟೆಕ್ನಾಲಜಿಯಲ್ಲಿ ನಾವು ವಾಯ್ಸ್ ಕಾಲ್ ಮಾತ್ರ ಮಾಡ್ತಿದ್ದೀವಿ. 1G ಟೆಕ್ನಾಲಜಿಯಲ್ಲಿ ನಾವು ಬಳಸಿರ್ತಕ್ಕಂಥದ್ದು ಏನು ಅಂತಂದರೆ ಫಸ್ಟ್ ವೈರ್ಲೆಸ್ ಡಿವೈಸ್ ಅಂತ ಹೇಳ್ಬೋದು. ಫಸ್ಟ್ ವೈರ್ಲೆಸ್ ಫೋನನ್ನು ನಾವು 1G ಟೆಕ್ನಾಲಜಿಯಲ್ಲಿ ಬಳಸಿದ್ದೀವಿ. ಅದು ಎನಲಾಗ್ ಟೆಕ್ನಾಲಜಿ ಆಗಿತ್ತು. ಸ್ಪರ್ಧಾರ್ಥಿಗಳೇ, 1G ಟೆಕ್ನಾಲಜಿಯಲ್ಲಿ ನಾವು ಬಳಸಿರ್ತಕ್ಕಂಥ ಎನಲಾಗ್ ನೆಟ್ವರ್ಕ್ ಆಗಿತ್ತು. ಅದಾದ ನಂತರ 2G ಟೆಕ್ನಾಲಜಿಯಲ್ಲಿ 2G ಸೆಕೆಂಡ್ ಜನ್ರೇಷನಲ್ಲಿ ಅದು 1990ರಲ್ಲಿ ಇರ್ತಕ್ಕಂಥದ್ದು 2G ಟೆಕ್ನಾಲಜಿ. ಅಲ್ಲಿ ನಾವು ಬಳಸಿರ್ತಕ್ಕಂಥದ್ದು ಡಿಜಿಟಲ್ ಟೆಕ್ನಾಲಜಿ ಮೇಲೆ, ಫಸ್ಟ್ ಡಿಜಿಟಲ್ ಸಿಗ್ನಲ್ಸ್, ಡಿಜಿಟಲ್ ನೆಟ್ವರ್ಕ್ ಮೇಲೆ ನಾವು 2G ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದೀವಿ, 2G ಡಿವೈಸನ್ನು ಬಳಸ್ತಾ ಇದ್ದೀವಿ. ಇದಾದ ನಂತರ ನೆಕ್ಸ್ಟ್ ಬಂದಿರೋದು 3G ಟೆಕ್ನಾಲಜಿ. ಆ ಥರ್ಡ್ ಜನ್ರೇಷನ್ ಟೆಕ್ನಾಲಜಿ ಸುಮಾರು 2000 ಇಸ್ವಿಯಲ್ಲಿರ್ತಕ್ಕಂಥದ್ದು. ಅಲ್ಲಿ ನಾವು ಆ 3G ಟೆಕ್ನಾಲಜಿಯಲ್ಲಿ ಮೊಬೈಲ್ ಡಾಟಾವನ್ನು ನಾವು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ, ಮತ್ತು 3G ಡಾಟಾವನ್ನು ಥರ್ಡ್ ಜನ್ರೇಷನ್ ಆ ಟೆಕ್ನಾಲಜಿಯನ್ನು, ಆ ನೆಟ್ವರ್ಕನ್ನು ಬಳಸ್ಕೊಂಡು ನಾವು ವಾಯ್ಸ್ ಕಾಲ್, ಮೆಸೇಜಿಂಗ್ ಮತ್ತು ಇನ್ನೊಂದು ಏನು ಅಂದರೆ ವಿಡಿಯೋ ಕಾಲ್ಗಳನ್ನು ಸಹಿತ ನಾವು 3G ಟೆಕ್ನಾಲಜಿಯಲ್ಲಿ ಮಾಡ್ತಾ ಇದ್ದೀವಿ. ಇದಾದ ನಂತರ ಇರೋದು ಫೋರ್ತ್ ಜನ್ರೇಷನ್. ಈಗ ನಮ್ಮ ಹತ್ರ ಮತ್ತು ನಿಮ್ಮ ಹತ್ರ ಎಲ್ಲರ ಹತ್ರ ಇರ್ತಕ್ಕಂಥದ್ದು ಈ ಫೋರ್ತ್ ಜನ್ರೇಷನ್ ನೆಟ್ವರ್ಕ್. ಈ ಫೋರ್ತ್ ಜನ್ರೇಷನ್ ನೆಟ್ವರ್ಕ್ ಸುಮಾರು 2010ನೇ ಇಸ್ವಿಯಿಂದ ಟಿಲ್ ಟುಡೇ ಇವತ್ತಿನವರೆಗೂ ನಮ್ಮ ಹತ್ರ ಇರ್ತಕ್ಕಂಥದ್ದು 4G ಟೆಕ್ನಾಲಜಿ. ಮೊಬೈಲ್ ಬ್ರಾಡ್ಬ್ಯಾಂಡ್ ಅಂತ ಇಲ್ಲಿದೆ. ನಾವು ಬಹಳಷ್ಟು ವೈಫೈ ಏನು ಕನೆಕ್ಷನನ್ನು ಈ 4G ಟೆಕ್ನಾಲಜಿಯಲ್ಲಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ LTE ಅಂತ ಇದೆ ಸ್ಪರ್ಧಾರ್ಥಿಗಳೇ. LTE ಈಗ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ 4G ಸಿಮ್ ಇರ್ತಕ್ಕಂಥ ಆ ಒಂದು ಪ್ಲೇಸ್ನಲ್ಲಿ ನೋಡಿದರೆ ನಿಮಗೆ 4G ಅಥವಾ LTE ಅಂತ ಬರೆದಿರುತ್ತೆ. ಈಗ ಒಂದೊಂದಾಗಿ ನಾವು ನೋಡೋಣ. ಏನು ಫಸ್ಟ್ Gಯಲ್ಲಿ ಅದರ ಸ್ಪೀಡ್ ಎಷ್ಟು, ಫ್ರೀಕ್ವೆನ್ಸಿ ಎಷ್ಟು, 2G ಎಷ್ಟು, 3G 4G ಸ್ಪೀಡ್ ಆ್ಯಂಡ್ ಫ್ರೀಕ್ವೆನ್ಸಿ ಬಗ್ಗೆ ನಾವು ಆ ವೇವ್ಸ್ ಅಲ್ಲಿ ವೇವ್ ಲೆಂತ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಫ್ರೀಕ್ವೆನ್ಸಿ ಇಂಪಾರ್ಟೆಂಟ್ ಆಗುತ್ತೆ. ಈ 5G ಯಾಕೆ ಇಷ್ಟು ಸ್ಪೀಡ್ ಇದೆ ಅಂತಂದರೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಬೇರೆಯೇ ಇರುತ್ತೆ. ಫಸ್ಟ್ Gಯಿಂದ ಫಿಫ್ತ್ Gವರೆಗೂ ಅವುಗಳ ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಚೇಂಜ್ ಆಗಿರುತ್ತೆ, ಬದಲಾವಣೆ ಆಗಿರುತ್ತೆ. ಅದು ವಿಕಾಸ ಆಗಿರುತ್ತೆ, ಡೆವಲಪ್ಮೆಂಟ್ ಆಗಿರುತ್ತೆ, ಅದು ಸುಧಾರಿತವಾಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಆಗಿರುತ್ತೆ. ಅದನ್ನು ಒಂದೊಂದಾಗಿ ನಾವು ನೋಡೋಣ. ಈಗ ಲಾಸ್ಟ್ ನಾವು ನಿರೀಕ್ಷೆ ಮಾಡ್ತಕ್ಕಂಥದ್ದು 5G ಟೆಕ್ನಾಲಜಿ. ಈ 5G ಟೆಕ್ನಾಲಜಿ ವೈರ್ಲೆಸ್ ಎಡ್ಜ್ ಅಂತ ಹೇಳ್ಬೋದು. ಈ 5G ಟೆಕ್ನಾಲಜಿಯಲ್ಲಿ ನೀವು ಇಲ್ಲಿ ಸ್ಲೈಡ್ನಲ್ಲಿ ನೋಡ್ತಿದ್ದೀರಿ. ಈ 5G ಟೆಕ್ನಾಲಜಿಯನ್ನು ಸಾಕಷ್ಟು ನಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ಮತ್ತು ಫ್ಯಾಕ್ಟ್ರಿಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ಮತ್ತು ಇವನ್ ನಾವು ಬಳಸ್ತಕ್ಕಂಥ ಕಾರ್ಗಳಿಗೂ ಸಹಿತ ನಾವು 5G ಟೆಕ್ನಾಲಜಿಯನ್ನು ಬಳಸಿ ವಿತೌಟ್ ಡ್ರೈವರ್ ಇಲ್ಲದೆ ಆ ಕಾರುಗಳು ಈ 5G ನೆಟ್ವರ್ಕ್ ಮೇಲೆ ಏನಾಗ್ತವೆ ಅಂದರೆ ಚಾಲನೆಗೊಳ್ತವೆ. ಸ್ನೇಹಿತರೆ, ನೋಡೋಣ ಫಸ್ಟ್ ಜನ್ರೇಷನ್ನಿಂದ ಈ ಲಾಸ್ಟ್ ಜನ್ರೇಷನ್ವರೆಗೂ ಇರ್ತಕ್ಕಂಥ ಡಿವೈಸ್ಗಳೇನು, ಅದರ ಫ್ರೀಕ್ವೆನ್ಸಿ ಏನು, ಅಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು ಅಂತಕ್ಕಂಥದ್ದು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಹಿಸ್ಟರಿ ಆಫ್ ಮೊಬೈಲ್ ಟೆಕ್ನಾಲಜಿ ಅಂತಿದೆ. ಈ ಮೊಬೈಲ್ ಟೆಕ್ನಾಲಜಿ ಕ್ರಮೇಣ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ ಅಂದರೆ ಇಂಪ್ರೂವ್ ಆಗ್ತಾ ಇದೆ, ಅದು ವಿಕಾಸ ಹೊಂದ್ತಾ ಇದೆ. ಎವಲ್ಯೂಷನ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಈ ಫಸ್ಟ್ G ಜನ್ರೇಷನ್ದಲ್ಲಿ ಫಸ್ಟ್ ಜನ್ರೇಷನ್ ಓಕೆ, ಈ ಫಸ್ಟ್ ಜನ್ರೇಷನ್ 1G ಅಂತ ಏನು ಹೇಳ್ತೀವಿ, ಅಲ್ಲಿ ನೋಡಿ ಸ್ನೇಹಿತರೆ
ಅಲ್ಲಿರ್ತಕ್ಕಂಥ ಡಿವೈಸಿನ ಸೈಜ್ ನೋಡಿ, ಆ ಡಿವೈಸ್ ಬಹಳ ದೊಡ್ಡ ಗಾತ್ರದಿತ್ತು, ಬಹಳ ಭಾರವಾಗಿರ್ತಕ್ಕಂಥ ದೊಡ್ಡ ಫೋನ್ ಅದು. ಅದು 1G ಟೆಕ್ನಾಲಜಿಯಲ್ಲಿ ಬಳಸಿರ್ತಕ್ಕಂಥದ್ದು. ಅಲ್ಲಿ ಬಳಸಿರ್ತಕ್ಕಂಥದ್ದು ಯಾವುದು ಅಂದರೆ ಅದು ಎನಲಾಗ್ ಟೆಕ್ನಾಲಜಿ. ಅದರ ಸ್ಪೀಡನ್ನು ಸುಮ್ಮನೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ, ಆ ಸ್ಪೀಡನ್ನು ಯಾವುದಕ್ಕೆ ಹೋಲಿಸ್ಬೋದು ಅಂದರೆ ಅದು ಎಷ್ಟು ಸ್ಪೀಡ್ ಇತ್ತಂದರೆ ಒಂದು 6 ತಿಂಗಳ ಮಗು ಯಾವ ರೀತಿ ಅಂಬೆಗಾಲು ಇಡ್ತಾ ನಡೀತು ಅಷ್ಟು ಅದರ ಸ್ಪೀಡ್ ಇತ್ತು. ಅಂದರೆ ಅಷ್ಟು ಸ್ಲೋ ಆಗಿ ಆ 1G ಟೆಕ್ನಾಲಜಿ ವರ್ಕ್ ಮಾಡ್ತಾಯಿತ್ತು. ಅದು ಕೇವಲ ಎನಲಾಗ್ ಟೆಕ್ನಾಲಜಿ ಇತ್ತು. ವಾಯ್ಸ್ ಕಾಲ್ ಮಾತ್ರ ನಾವು ಅದರಲ್ಲಿ ಮಾಡ್ಬೋದಾಗಿತ್ತು ಸ್ನೇಹಿತರೆ. ಇದಾದ ನಂತರ ನೆಕ್ಸ್ಟ್ ಇರೋದು 2Gಯಲ್ಲಿ ನೋಡಿ ಸ್ನೇಹಿತರೆ, ಅಲ್ಲಿ ಇರ್ತಕ್ಕಂತಹ ಒಂದು ಡಿವೈಸ್ ನೋಡಿ, 1Gಯಲ್ಲಿ ಇರ್ತಕ್ಕಂಥ ಡಿವೈಸ್ಗಿಂತ ಇದು ಸ್ವಲ್ಪ ಸುಧಾರಿತವಾಗಿರ್ತಕ್ಕಂಥ ಒಂದು ಉಪಕರಣ. ಇಲ್ಲಿರ್ತಕ್ಕಂಥ ಮೊಬೈಲ್ ಡಿಜಿಟಲ್ ಸಿಗ್ನಲ್ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. ಡಿಜಿಟಲ್ ಟೆಕ್ನಾಲಜಿ 1Gಯಲ್ಲಿರ್ತಕ್ಕಂಥದ್ದು ಎನಲಾಗ್, 2Gಯಲ್ಲಿರ್ತಕ್ಕಂಥದ್ದು ಡಿಜಿಟಲ್ ಟೆಕ್ನಾಲಜಿ. ಇದು 2Gಯಲ್ಲಿರ್ತಕ್ಕಂಥದ್ದು ಫಸ್ಟ್ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಬಂದಿರತಕ್ಕಂಥ ಡಿವೈಸ್. 2G ಟೆಕ್ನಾಲಜಿಯಲ್ಲಿ ಡಿಜಿಟಲ್ ಟೆಕ್ನಾಲಜಿಯನ್ನು ಬಳಸಿರ್ತಕ್ಕಂಥ ಉಪಕರಣಗಳು, ಮೊಬೈಲ್ಗಳನ್ನು ನಾವು ಬಳಸ್ತಾ ಇದ್ದೀವಿ. ಈ 2G ಟೆಕ್ನಾಲಜಿಯ ಸ್ಪೀಡ್ ಎಷ್ಟಿತ್ತು ಅಂದರೆ, ಹೋಲಿಕೆಗಾಗಿ ಹೇಳ್ತಾ ಇದ್ದೀನಿ, ಒಂದು 6 ತಿಂಗಳ ಮಗು ಯಾವ ರೀತಿ ಒಂದು ಪುಟ್ಟ ಹೆಜ್ಜೆಗಳನ್ನು ಇಟ್ಕೊಂಡು ನಡೀತು ಅಷ್ಟು ಸ್ಪೀಡ್, ಅಂದರೆ ಅಷ್ಟು ನಿಧಾನಗತಿಯಾದ ಆ 2G ನೆಟ್ವರ್ಕ್ ವರ್ಕ್ ಮಾಡ್ತಾ ಇತ್ತು. ನಮ್ಮ ಹತ್ರ ನಾವು ಆ 2G ನೆಟ್ವರ್ಕ್ ಮೊಬೈಲನ್ನು ಬಳಸಿದ್ದೇವೆ. ನಾವು ಆ ಮೊಬೈಲ್ ನಿಂದ ಫೋನ್ ಮಾಡಬೇಕಾದ್ರೆ ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಎಲ್ಲಿ ಸಿಗ್ನಲ್ ಬರ್ತಾವಲ್ಲ ಅಲ್ಲಿ ಹೋಗಿ ನಾವು ಮಾತನಾಡ್ತಿದ್ದೇವೆ. ಅಂದರೆ ಅಷ್ಟು ಅದರ ನೆಟ್ವರ್ಕ್ ಕವರೇಜ್ ಅಷ್ಟಿತ್ತು, ಅಷ್ಟು ವೀಕ್ ಆಗಿತ್ತು ಸ್ನೇಹಿತರೆ. ಇದಾದ ನಂತರ ನಾವು ನೆಕ್ಸ್ಟ್ ಯಾವುದು ಅಂದರೆ ಅದು 3rd ಜನರೇಷನ್ 3G ಟೆಕ್ನಾಲಜಿ. ಅಲ್ಲಿ ಸ್ವಲ್ಪ ಅದಕ್ಕಿಂತಲೂ ಮುಂಚೆಕ್ಕಿಂತಲೂ ಸುಧಾರಿತವಾದ ಒಂದು ಮೊಬೈಲ್ ಡಿವೈಸ್ಗಳು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಟಚ್ ಸ್ಕ್ರೀನ್ ಮೊಬೈಲ್ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು. ಸ್ವಲ್ಪ ಈ 1Gಕ್ಕಿಂತ 2G ಇಂಥ 3Gಗೆ ಈ ರೀತಿ ಅದು ವಿಕಾಸ ಅಂತ ಹೇಳ್ಬೋದು. ಎವಲ್ಯೂಷನ್ ಆಫ್ ಟೆಕ್ನಾಲಜಿ, ಹಿಸ್ಟ್ರಿ ಆಫ್ ಟೆಕ್ನಾಲಜಿ. ಇಲ್ಲಿ ಏನು ಅಂತಂದರೆ ನಮಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ಹೊಸ ಉಪಯೋಗ ಏನಂತಂದರೆ ವೈರ್ಲೆಸ್ ಕೆಪ್ಯಾಬಿಲಿಟಿ. ನಾವು ವೈರ್ಲೆಸ್ ಆಗಿ ಡಾಟಾವನ್ನು ಟ್ರಾನ್ಸ್ಫರ್ ಮಾಡೋದು, ಆಮೇಲೆ ವಿಡಿಯೋ ಕಾಲಿಂಗ್ ಮಾಡ್ತಕ್ಕಂಥದ್ದು ಒಂದು ಹೊಸದು. ಈ 1G 2Gಯಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಹೊಸ ಒಂದು ಆಪ್ಷನ್ ಅದು 3G ಟೆಕ್ನಾಲಜಿಯಲ್ಲಿ ನಮಗೆ ಸಿಕ್ತು. ಇದರ ಸ್ಪೀಡನ್ನು ನಾವು ಹೋಲಿಕೆ ಮಾಡಿದರೆ ಒಂದು 15 ತಿಂಗಳ ಮಗು ಯಾವ ರೀತಿ ನಡೆದಾಡ್ಕೋತಾ ಹೋಗುತ್ತೋ ಅಷ್ಟು ಸ್ಪೀಡ್ ಇರ್ತಿತ್ತು ಅಂತ ಹೇಳ್ಬೋದು. ಇದಾದ ನಂತರ ಈಗ ಸದ್ಯಕ್ಕೆ ನಮ್ಮ ಹತ್ರ ಮತ್ತು ನಿಮ್ಮ ಹತ್ರ ಇರತಕ್ಕಂಥದ್ದು, ಎಲ್ಲರ ಹತ್ರ ಇರತಕ್ಕಂಥದ್ದು 2010ನಿಂದ ಟಿಲ್ ಟುಡೇ ಇವತ್ತಿನವರೆಗೂ ನಾವು ಬಳಸ್ತಕ್ಕಂಥ ಟೆಕ್ನಾಲಜಿ ಅದು 4G ನೆಟ್ವರ್ಕ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಇವತ್ತು ನಿಮ್ಮ ಹತ್ರ ಇರ್ತಕ್ಕಂಥ ಡಿವೈಸ್, ನಿಮ್ಮ ಹತ್ರ ಇರ್ತಕ್ಕಂಥ ಮೊಬೈಲ್ಗಳು ವರ್ಕ್ ಮಾಡ್ತಕ್ಕಂಥದ್ದು ಈ 4G ಟೆಕ್ನಾಲಜಿ ಮೇಲೆ. ಈ ನಿಮ್ಮ ಹತ್ರ ಇರ್ತಕ್ಕಂಥ ಮೊಬೈಲ್ ಕೇವಲ ಮೊಬೈಲ್ ಅಲ್ಲ, ಅದು ಯಾವುದೇ ಕಂಪ್ಯೂಟರ್ಗೂ ಏನು ಕಡಿಮೆ ಇಲ್ಲ. ಕಂಪ್ಯೂಟರ್ ಆಗಿ ಕೂಡ ಕಂಪ್ಯೂಟರ್ನಲ್ಲಿ ನೀವು ಏನು ಕೆಲಸ ಮಾಡ್ತೀರೋ ಅದನ್ನು ನೀವು ಮೊಬೈಲ್ನಲ್ಲಿ ಮಾಡ್ಬೋದು. ಅದು ಒಂದು 2 ವರ್ಷದ ಮಗು, 2 ವರ್ಷಕ್ಕಿಂತ ಹೆಚ್ಚಿನ ವರ್ಷ ಇರ್ತಕ್ಕಂಥ ಮಗು ಏನು ನಡೆದಾಡುತ್ತೋ ಅಷ್ಟು ಸ್ಪೀಡಾಗಿ ಇದು 4G ಟೆಕ್ನಾಲಜಿ ನೆಟ್ವರ್ಕ್ ಸ್ಪೀಡಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ 4G ನಮ್ಮ ಹತ್ರ ಇರೋ ಟೆಕ್ನಾಲಜಿ ಈಗ ನಾವು ನಿರೀಕ್ಷೆ ಮಾಡ್ತಕ್ಕಂಥದ್ದು ಇನ್ನೇನು ನಮಗೆ ಕೈಗೆ ಎಟುಕುವ ಹಂತದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದರೆ ಅದು 5G ನೆಟ್ವರ್ಕ್, 5G ಟೆಕ್ನಾಲಜಿ. ಈ 5G ಟೆಕ್ನಾಲಜಿಯ ಡಿವೈಸ್ ಬೇರೆ ಇರ್ತದೆ. ಈ 5G ಟೆಕ್ನಾಲಜಿಯಲ್ಲಿ ಲೆಟೆನ್ಸಿ, ಅನ್ಪ್ಯಾರಲಲ್ ಲೆಟೆನ್ಸಿ ಅಂತಿದೆ. ಲೆಟೆನ್ಸಿ ಅಂದರೆ ಅದು ಪ್ರೊಸೆಸಿಂಗ್ ಟೈಮ್, ಪೀರಿಯಡ್ ಆಫ್ ಪ್ರೊಸೆಸಿಂಗ್, ಅದು ವರ್ಕ್ ಮಾಡ್ತಕ್ಕಂಥ ಟೈಮ್. ಆ ವರ್ಕ್ ಮಾಡ್ತಕ್ಕಂಥ ಟೈಮ್ ಎಷ್ಟು ಕಡಿಮೆ ಇರುತ್ತೋ, ಅಂದರೆ ಲೆಟೆನ್ಸಿ ಎಷ್ಟು ಕಡಿಮೆ ಇರುತ್ತೋ ನೆಟ್ವರ್ಕ್ ಅಷ್ಟು ಫಾಸ್ಟ್ ಇರುತ್ತೆ, ಅಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ, ಅಷ್ಟು ಫಾಸ್ಟಾಗಿ ಅಪ್ಲೋಡ್ ಆಗುತ್ತೆ, ಫಾಸ್ಟಾಗಿ ಡೌನ್ಲೋಡ್ ಆಗುತ್ತೆ. ಅದು ಡೌನ್ಲೋಡ್ ಆ್ಯಂಡ್ ಅಪ್ಲೋಡ್ ಫಾಸ್ಟ್ ಆಗಬೇಕಂದ್ರೆ ಆ ಲೆಟೆನ್ಸಿ ಪೀರಿಯಡ್ ಏನಿರಬೇಕು, ಭಾಳ ಲೆಸ್ ಇರಬೇಕು, ಕಡಿಮೆ ಲೆಟೆನ್ಸಿ. ಅಂದರೆ ರೆಸ್ಪಾನ್ಸ್ ಮಾಡ್ತಕ್ಕಂಥ ಟೈಮಿಂಗ್ ಏನಿರಬೇಕಂದ್ರೆ ಬಹಳ ಕಡಿಮೆ ಇರಬೇಕು. ಈಗ ಎಕ್ಸಾಂಪಲ್, ನಾವು ಯಾರನ್ನಾದರೂ ಒಂದು ಕೂಗಿದಾಗ ಅವರು ತಕ್ಷಣವೇ ರಿಪ್ಲೈ ಮಾಡಿದರೆ ಆ ಲೆಟೆನ್ಸಿ ಪೀರಿಯಡ್ ಕಡಿಮೆ ಅಂತ. ನಾವು ಕೂಗಿ 10-15 ನಿಮಿಷಗಳ ನಂತರ ಅವರು ನಮಗೆ ರೆಸ್ಪಾನ್ಸ್ ಮಾಡಿದರೆ ಲೆಟೆನ್ಸಿ ಪೀರಿಯಡ್ ಜಾಸ್ತಿ ಇದೆ, ಅಂದರೆ ಸ್ಲೋ ಇದೆ ಅಂತ. ಈಗ ಫೋನ್ ಸ್ಪೀಡ್ ಇದೆ ಅಂತಂದರೆ, ನೆಟ್ವರ್ಕ್ ಫುಲ್ ಸ್ಪೀಡ್ ಇದೆ ಅಂತಂದರೆ ಲೆಟೆನ್ಸಿ ಪೀರಿಯಡ್ ಕಡಿಮೆ ಇದೆ ಅಂತ ಅರ್ಥ. ಲೆಟೆನ್ಸಿ ಪೀರಿಯಡ್ ಕಡಿಮೆ ಇದ್ದರೆ ನೆಟ್ವರ್ಕ್ ಸ್ಪೀಡ್ ಇರುತ್ತೆ, ರೆಸ್ಪಾನ್ಸಿಂಗ್ ಪ್ರೋಸೆಸ್ ಸ್ಪೀಡ್ ಇರುತ್ತೆ. ಲೆಟೆನ್ಸಿ ಪೀರಿಯಡ್ ಜಾಸ್ತಿ ಇದ್ದರೆ ರೆಸ್ಪಾನ್ಸಿಂಗ್ ಪ್ರೋಸೆಸ್ ಬಹಳ ಕಡಿಮೆ ಇರುತ್ತೆ.
ಈ 5G ಟೆಕ್ನಾಲಜಿಯಲ್ಲಿ ಲೆಟೆನ್ಸಿ ಬಹಳ ಕಡಿಮೆ ಇರುತ್ತೆ. ಅಂದರೆ ಅತಿ ಕಡಿಮೆ ಸಮಯದಲ್ಲಿ ಅದು ಏನಾಗುತ್ತೆ ಅಂದರೆ ರೆಸ್ಪಾನ್ಸ್ ಮಾಡುತ್ತೆ. ಪ್ರೊಸೆಸಿಂಗ್ ಟೈಮಿಂಗ್ ಭಾಳ ಸ್ಪೀಡ್ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ಪರ್ಧಾರ್ಥಿಗಳೇ, ಈಗ ನಾವು ಮುಂದಿನ ಸ್ಲೈಡಿಗೆ ಹೋಗೋಣ. ಅಲ್ಲಿ ನಾವು ಫಸ್ಟ್ ಜನ್ರೇಷನ್ ಬಗ್ಗೆ, ಅಲ್ಲಿರ್ತಕ್ಕಂಥ ಡಿವೈಸ್ ಬಗ್ಗೆ ನೋಡೋಣ. ಆ ಫಸ್ಟ್ ಜನ್ರೇಷನ್ದಲ್ಲಿರ್ತಕ್ಕಂಥ ಡಿವೈಸ್ ಈಗ ನಿಮಗೆ ನೋಡ್ತಾ ಇದ್ದೀರಿ, ಎಷ್ಟೊಂದು ದೊಡ್ಡದಾದ ಒಂದು ಡಿವೈಸ್ ಇದೆ. ಅಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಯಾವುದೇ ಟಚ್ ಸ್ಕ್ರೀನ್ ಆ ಟೈಪ್ ಯಾವುದೂ ಇಲ್ಲ ಸ್ನೇಹಿತರೆ. ಅದು 1980ರಲ್ಲಿ ಇರ್ತಕ್ಕಂಥ ಒಂದು ಟೆಕ್ನಾಲಜಿ. ಕೇವಲ ಈ ಫಸ್ಟ್ ಜನ್ರೇಷನ್ದಲ್ಲಿ ನಮಗೆ ಏನಿತ್ತು ಅಂದರೆ ಫೀಚರ್ಡ್ ಆ್ಯಂಡ್ ಸಪೋರ್ಟೆಡ್ ಅನಲಾಗ್ ವಾಯ್ಸ್ ಓನ್ಲಿ, ಬರೀ ಹಲೋ ಅಂದರೆ ಮಾತನಾಡಲಿಕ್ಕೆ ಮಾತ್ರ ನಾವು 1G ಟೆಕ್ನಾಲಜಿಯನ್ನು ಬಳಸಬೇಕಾಗಿತ್ತು. ಇದಾದ ನಂತರ 1G ಆದ ನಂತರ ನಮಗಿರ್ತಕ್ಕಂಥ ಟೆಕ್ನಾಲಜಿ 2G ಟೆಕ್ನಾಲಜಿ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಆ 1Gಯಲ್ಲಿ ಬಳಸಿರ್ತಕ್ಕಂಥ ಆ ಫ್ರೀಕ್ವೆನ್ಸಿ ಬಗ್ಗೆ ನಾವು ನೋಡೋಣ. ಆ 1Gಯಲ್ಲಿರ್ತಕ್ಕಂಥ ಸ್ಪೀಡ್ ಎಷ್ಟಿತ್ತು ಮತ್ತು ಆ 1G ಮೊದಲಿಗೆ ಎಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ನೋಡೋಣ ಸ್ನೇಹಿತರೆ. ಇಲ್ಲಿ ಪೀರಿಯಡ್ ಇದೆ 1980s to 1990s, 1980ರಿಂದ 1990ರವರೆಗೆ ಇರ್ತಕ್ಕಂಥದ್ದು 1G ಟೆಕ್ನಾಲಜಿ. ಆ 1G ಟೆಕ್ನಾಲಜಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದ್ದು ಅಮೇರಿಕಾದಲ್ಲಿ, USA ಇನ್ 1980. ನೋಡಿ ಸ್ಪರ್ಧಾರ್ಥಿಗಳಲ್ಲಿ USA, ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ USA. ಅದು ಅಮೇರಿಕಾದಲ್ಲಿ ಫಸ್ಟ್ ಟೈಮ್ 1980ರಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಅದನ್ನು ನಾವು 1G ಟೆಕ್ನಾಲಜಿಯನ್ನು ಕೇವಲ ಓನ್ಲಿ ಫಾರ್ ವಾಯ್ಸ್ ಕಮ್ಯುನಿಕೇಷನ್ಗಾಗಿ ಮಾತ್ರ ನಾವು ಅದನ್ನು ಬಳಸ್ತಾ ಇದ್ದೀವಿ. ಅದಾದ ನಂತರ ಹೇಳಬೇಕಂದ್ರೆ ಫಸ್ಟ್ ವೈರ್ಲೆಸ್ ಮೊಬೈಲ್ ಅಂತ ಹೇಳ್ಬೋದು. 1G ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ವೈರ್ಲೆಸ್ ಮೊಬೈಲ್. 1Gಕ್ಕಿಂತ ಮುಂಚೆ ನಮಗೆ ಲ್ಯಾಂಡ್ಲೈನ್ ಫೋನ್ಗಳಿದ್ದವು, ಅವಕ್ಕೆಲ್ಲ ವೈರ್ ಇದ್ದು. ಬಟ್ ಈ 1G ಟೆಕ್ನಾಲಜಿಯಲ್ಲಿರ್ತಕ್ಕಂಥದ್ದು ಫಸ್ಟ್ ವೈರ್ಲೆಸ್ ಮೊಬೈಲ್ ಇದ್ದದ್ದು ಅದು 1G ಟೆಕ್ನಾಲಜಿ. ಆ 1G ಟೆಕ್ನಾಲಜಿಯ ಫೀಚರ್ಸ್, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ ಸ್ನೇಹಿತರೆ ನೋಡಿ, ಇಲ್ಲಿ ಅದರದ್ದು ಫ್ರೀಕ್ವೆನ್ಸಿ, ಅದು ವರ್ಕ್ ಮಾಡ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ ಕಾಣಿಸುತ್ತೆ. ಆ ಫ್ರೀಕ್ವೆನ್ಸಿ ಎಷ್ಟಿದೆ ಅಂದರೆ 150 MHz to 900 MHz. ಈ ಫ್ರೀಕ್ವೆನ್ಸಿ ಅಂದರೆ ಏನಂತ ನಾವು ತಿಳ್ಕೊಬೇಕಾಗತ್ತೆ. ಫ್ರೀಕ್ವೆನ್ಸಿ ಅದಕ್ಕೆ ನಾವು ಕನ್ನಡದಲ್ಲಿ ಆವೃತ್ತಿ ಅಂತ ಕರಿತೀವಿ. ಆ ಆವೃತ್ತಿ ನೋಡಿ ಸ್ನೇಹಿತರೆ, ಇಲ್ಲೊಂದು ಸಣ್ಣ ಚಿತ್ರವನ್ನು ಹಾಕಿ ನಿಮಗೆ ಹೇಳ್ತೇನೆ. ಓಕೆ, ಇದನ್ನು ನಾವು ವೇವ್ಸ್ ಅಂತ ತಿಳ್ಕೊಳ್ಳೋಣ, ಒಂದು ತರಂಗ ಅಂತ ತಿಳ್ಕೊಳ್ಳೋಣ. ನೋಡಿ ಸ್ಪರ್ಧಾರ್ಥಿಗಳೇ, ನಾನು ನಿಮಗೆ ಫ್ರೀಕ್ವೆನ್ಸಿ ಮತ್ತು ಈ ವೇವ್ ಲೆಂತ್ ಅಂದರೆ ಏನಂತ ಹೇಳ್ತಾ ಇದ್ದೀನಿ ಈಗ. ಓಕೆ, ಈಗ ಇಲ್ಲೇ ಇನ್ನೊಂದು ಚಿತ್ರ ಬಿಡಿಸ್ತೇನೆ. ಓಕೆ, ನೋಡಿ ಸ್ಪರ್ಧಾರ್ಥಿಗಳಿಗೆ, ಈಗ ವೇವ್ ಲೆಂತ್ ಅಂದರೆ ಏನಂತ ಹೇಳ್ತೀನಿ ನಿಮಗೆ, ಆಮೇಲೆ ಫ್ರೀಕ್ವೆನ್ಸಿ ಅಂದರೆ ಏನಂತ ಹೇಳ್ತೀನಿ. ಇಲ್ಲಿ ನೋಡಿ, ಈ ಒಂದು ವೇವ್ಸ್ ಅಂತಂದರೆ, ಆ ವೇವ್ಸಲ್ಲಿ ಒಂದು ತರಂಗ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿಂದ ಒಂದು ವೇವ್ಸ್ ಆಗಬೇಕಾದ್ರೆ ಇಲ್ಲಿಂದ ಇಲ್ಲಿಯವರೆಗೂ ಇದಕ್ಕೆ ಒಂದು ತರಂಗ ಅಂತ ಕರಿತೀವಿ ನಾವು, ಒಂದು ವೇವ್ಸ್ ಅಂತ ಕರಿತೀವಿ. ಇಂತಹ ತರಂಗಗಳು 1 ಸೆಕೆಂಡಿನಲ್ಲಿ ಎಷ್ಟು ಒಂದು ಪಾಯಿಂಟಿಂದ ಹಾದು ಹೋಗ್ತಾವಲ್ಲ ಅದಕ್ಕೆ ನಾವು ಆವೃತ್ತಿ ಅಂತ ಕರಿತೀವಿ. ಇನ್ನು ನಿಮ್ಗೆ ಅರ್ಥ ಮಾಡಿಸ್ತೇನೆ ಅದನ್ನು. ಈ ಒಂದು ಬಿಂದುವಿನಿಂದ ಈ ಒಂದು ಬಿಂದುವಿಗೆ ಇಲ್ಲಿರ್ತಕ್ಕಂತಹ ಡಿಸ್ಟನ್ಸ್, ದೂರ, ಇದಕ್ಕೆ ನಾವು ವೇವ್ ಲೆಂತ್ ಅಂತ ಕರಿತೀವಿ. ವೇವ್ ಲೆಂತನ್ನು ಸಿಂಬಾಲ್ ಲ್ಯಾಂಬ್ಡಾದಿಂದ ನಾವು ಸೂಚಿಸ್ತೀವಿ. ಅದು ಸಿಂಬಾಲ್ ಲ್ಯಾಂಬ್ಡಾ ಅದು ವೇವ್ ಲೆಂತಿನ ಸಿಂಬಾಲ್ ಆಗಿರುತ್ತೆ. ಇಲ್ಲೇ ನಾನು ನಿಮಗೆ ತೋರಿಸಬೇಕಾಗಿದ್ದು ಡಿಸ್ಟನ್ಸ್, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟನ್ಸ್, ಅದಕ್ಕೆ ನಾವು ತರಂಗ ದೂರ ಅಂತ ಕರಿತೀವಿ. ತರಂಗ ದೂರ ವೇವ್ ಲೆಂತ್ ಅಂತೀವಿ ಇಂಗ್ಲೀಷ್ದೊಳಗೆ. ವೇವ್ ಲೆಂತ್, ಕನ್ನಡದಲ್ಲಿ ತರಂಗ ದೂರ. ಆ ತರಂಗ ದೂರದ ಸಂಕೇತ ಲ್ಯಾಂಬ್ಡಾ. ಆ ತರಂಗ ದೂರವನ್ನು ನಾವು ಮೀಟರ್ನಲ್ಲಿ ಅಳಿತೀವಿ. ಸ್ಪರ್ಧಾರ್ಥಿಗಳೇ, ತರಂಗ ದೂರವನ್ನು ಯಾವ ಮಾನದಲ್ಲಿ ಅಳಿತೀವಿ ಅಂದರೆ ಮೀಟರ್ನಲ್ಲಿ ಅಳಿತೀವಿ. ನೀವು ಅಂದಾಜು ಹೇಳ್ಬೋದು, ಈ ಡಿಸ್ಟನ್ಸ್ ಇಲ್ಲಿಂದ ಇಲ್ಲಿವರೆಗೂ, ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ಡಿಸ್ಟನ್ಸ್ ಒಂದು 3 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳೋಣ. 3 ಸೆಂಟಿಮೀಟರ್. ಇಲ್ಲಿ ನೋಡಿ ಸ್ನೇಹಿತರೆ, ಎರಡನೇ ಡಯಾಗ್ರಾಮ್ದಲ್ಲಿ ಆ ವೇವ್ಸ್ಗೆ ವೇವ್ ಲೆಂತಿನ ಒಂದು ಅಳತೆ ಏನಾಯಿತು, ಕಡಿಮೆ ಆಯಿತು. ಇದೊಂದು 2 ಸೆಂಟಿಮೀಟರ್ ಇದೆ ಅಂತ ಅನ್ಕೋಬೋದು. ಇಲ್ಲಿ ನೋಡಿ ಸ್ನೇಹಿತರೆ,
ಇಲ್ಲಿ ಸುಮಾರು 1 ಮಿಲಿಮೀಟರ್ 1 ಸೆಂಟಿಮೀಟರ್ ಇದೆ ಅಂತ ಅನ್ಕೋಬೋದು. ಅಂದರೆ ಇದು ಒಂದು ವೇವ್, ಇದು ಒಂದು ತರಂಗ, ಇದು ಒಂದು ತರಂಗ, ಇದು ಒಂದು ತರಂಗ. ಇಲ್ಲಿ ತರಂಗ ದೂರ ಫಸ್ಟ್ ಡಯಾಗ್ರಾಮ್ನಲ್ಲಿ ಏನಿದೆ ತರಂಗ ದೂರ ಜಾಸ್ತಿ ಇದೆ, ಸೆಕೆಂಡ್ ಡಯಾಗ್ರಾಮಲ್ಲಿ ತರಂಗ ದೂರ ಕಡಿಮೆ ಇದೆ, ಥರ್ಡ್ ಡಯಾಗ್ರಾಮ್ನಲ್ಲಿ ತರಂಗ ದೂರ ಇನ್ನೂ ಕಡಿಮೆ ಇದೆ. ಅಂದರೆ ಈ ತರಂಗ ದೂರ ಕಡಿಮೆಯಾದ ಹಾಗೆ ಅಂದರೆ ಇಲ್ಲಿ ವೇವ್ಸು ಅವುಗಳ ತರಂಗ ದೂರ ಯಾವ ರೀತಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಅದರದ್ದು ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಸ್ನೇಹಿತರೆ, ಫ್ರೀಕ್ವೆನ್ಸಿ ಅಂದರೆ 1 ಸೆಕೆಂಡಿನಲ್ಲಿ, ಇಲ್ಲಿ ಬರಿತೀನಿ, 1 ಸೆಕೆಂಡಿನಲ್ಲಿ, ಮೋಸ್ಟ್ಲಿ ಇದು ನಮ್ಮ ಪೆನ್ನು, ಓಕೆ, 1 ಸೆಕೆಂಡಿನಲ್ಲಿ ಉಂಟಾಗ್ತಕ್ಕಂಥ ತರಂಗಗಳು ಅಂತ ಹೇಳ್ಬೋದು. ತರಂಗಗಳು, ಓಕೆ, ಅಂದರೆ 1 ಸೆಕೆಂಡ್ನಲ್ಲಿ ಉಂಟಾಗಿರ್ತಕ್ಕಂಥ ತರಂಗಗಳ ಸಂಖ್ಯೆಗೆ ನಾವು ಫ್ರೀಕ್ವೆನ್ಸಿ ಆವೃತ್ತಿ ಅಂತ ಕರಿತೀವಿ. ಅಂದರೆ ಸ್ನೇಹಿತರೆ, 1 ಸೆಕೆಂಡಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ವೇವ್ಸ್ ಎಷ್ಟು ಹಾದು ಹೋಗ್ತಾವೆ ಅನ್ನೋದು ಒಂದು ಆವೃತ್ತಿ ಇಂಡಿಕೇಟ್ ಮಾಡುತ್ತೆ. ಒಂದು ಆವೃತ್ತಿ ಅಂದರೆ ದ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್, ದ ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್. 1 ಸೆಕೆಂಡಿನಲ್ಲಿ ಉಂಟಾಗುವ ತರಂಗಗಳು, ಅದಕ್ಕೆ ನಾವು ಆವೃತ್ತಿ ಅಂತ ಕರಿತೀವಿ. ಅಥವಾ 1 ಸೆಕೆಂಡ್ನಲ್ಲಿ ಉಂಟಾಗ್ತಕ್ಕಂಥ ಆಂದೋಲನಗಳಿಗೆ ನಾವು ಆವೃತ್ತಿ ಅಂತ ಕರಿತೀವಿ. ಆ ಆವೃತ್ತಿಯನ್ನು ನಾವು ಹರ್ಟ್ಸ್, ಅದರ ಒಂದು ಯೂನಿಟ್ ಏನಂತಂದರೆ ಹರ್ಟ್ಸ್. ನಾವು ಫ್ರೀಕ್ವೆನ್ಸಿಯನ್ನು ಹರ್ಟ್ಸ್ನಲ್ಲಿ ಹೇಳ್ತೀವಿ. ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಇಸ್ ಹರ್ಟ್ಸ್. ಅದು ಒಂದು ಸೈಂಟಿಸ್ಟ್ ನೇಮ್ ಆಗಿರುತ್ತೆ. ಆ ಆವೃತ್ತಿಗೆ, ಫ್ರೀಕ್ವೆನ್ಸಿಗೆ ಬಳಸ್ತಕ್ಕಂಥ ಒಂದು ಯೂನಿಟ್ ಹರ್ಟ್ಸ್. ಅಂದರೆ 1 ಸೆಕೆಂಡಿನಲ್ಲಿ ಬಹಳಷ್ಟು ವೇವ್ಸು ಹಾದು ಹೋಗಬೇಕು ಅಂದರೆ ತಿಳ್ಕೊಳ್ಳಿ ಸ್ನೇಹಿತರೆ, 1 ಸೆಕೆಂಡ್ನಲ್ಲಿ ಬಹಳ ವೇಗವಾಗಿ ಜಾಸ್ತಿ ಸಂಖ್ಯೆಯ ವೇವ್ಸ್ ಹೋಗಬೇಕಂದ್ರೆ ಅವುಗಳ ತರಂಗ ದೂರ ಜಾಸ್ತಿ ಇರಬೇಕು ಅಥವಾ ಕಡಿಮೆ ಇರಬೇಕು, ನೀವೇ ವಿಚಾರ ಮಾಡಿ. ಈಗ ಫಸ್ಟ್ ಡಯಾಗ್ರಾಮ್ನಲ್ಲಿ ಇರ್ತಕ್ಕಂಥದ್ದು ತರಂಗ ದೂರ ಜಾಸ್ತಿ ಇದೆ, ಅಂದರೆ ಅದು ತರಂಗ ದೊಡ್ಡದಿದೆ. ದೊಡ್ಡ ತರಂಗ ಒಂದು ಪಾಯಿಂಟ್ ಮೂಲಕ ಹಾದು ಹೋಗಬೇಕಾದ್ರೆ ಅಂಥ ತರಂಗಗಳು ಕಡಿಮೆ ತರಂಗಗಳು ಹಾದು ಹೋಗ್ತವೆ. ಅದೇ ತರಂಗ ದೂರ ಕಡಿಮೆ ಇದ್ದರೆ ಜಾಸ್ತಿ ತರಂಗಗಳು ಏನಾಗ್ತವೆ, ಹಾದು ಹೋಗ್ತವೆ ಒಂದು ಪಾಯಿಂಟಿಂದ. ಅಂದರೆ ದ ನಂಬರ್ ಆಫ್ ವೇವ್ಸ್ ಇನ್ 1 ಸೆಕೆಂಡ್, 1 ಸೆಕೆಂಡಿನಲ್ಲಿ ಉಂಟಾಗ್ತಕ್ಕಂಥ ವೇವ್ಸ್ಗೆ ನಾವು ಆವೃತ್ತಿ ಅಂತ ಕರಿತೀವಿ. ಇಲ್ಲಿ ಜಾಸ್ತಿ ತರಂಗ ದೂರ ಜಾಸ್ತಿ ಇದ್ದಾಗ, ತರಂಗ ದೂರ ಏನು ಜಾಸ್ತಿ ಇದ್ದಾಗ ಫ್ರೀಕ್ವೆನ್ಸಿ ಏನಿರುತ್ತೆ ಕಡಿಮೆ ಇರುತ್ತೆ. ಇಲ್ಲಿ ತರಂಗ ದೂರ ಕಡಿಮೆ ಇದೆ, ಫ್ರೀಕ್ವೆನ್ಸಿ ಏನಿರುತ್ತೆ ಹೈ ಫ್ರೀಕ್ವೆನ್ಸಿ ಇರುತ್ತೆ. ಸ್ನೇಹಿತರೆ ನೋಡಿ, ಇಲ್ಲೇ ಫ್ರೀಕ್ವೆನ್ಸಿ ಹೈ ಇರುತ್ತೆ, ಹೈ ಫ್ರೀಕ್ವೆನ್ಸಿ. ಒಂದು ನಿಮಿಷ ಸ್ನೇಹಿತರೆ, ಇದು ಓಕೆ, ಹೈ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ ತರಂಗ ದೂರ ಜಾಸ್ತಿ ಆದ ಹಾಗೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ತರಂಗ ದೂರ ಕಡಿಮೆ ಆದ ಹಾಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ 5G ಟೆಕ್ನಾಲಜಿಯಲ್ಲಿ ಬರ್ತಕ್ಕಂಥ ವೇವ್ಸ್, ನೆಟ್ವರ್ಕ್ ವೇವ್ಸ್ ಏನಿದೆ, ತರಂಗಗಳೇನಿದೆ, ಅವುಗಳ ತರಂಗ ದೂರ ಬಹಳ ಕಡಿಮೆ. ಈ ಥರ್ಡ್ ಡಯಾಗ್ರಾಮ್ದಲ್ಲಿ ಏನು ನಾನು ಚಿತ್ರ ಬಿಡಿಸಿದ್ನಲ್ಲ, ಇದಕ್ಕಿಂತಲೂ ಕಡಿಮೆ. ಎಷ್ಟು ಕಡಿಮೆ ಅಂತಂದರೆ ನೋಡಿ ಸ್ನೇಹಿತರೆ, ಇಷ್ಟು ಕಡಿಮೆ, ಇದಕ್ಕಿಂತಲೂ ಕಡಿಮೆ. ಎಷ್ಟೊಂದು ಸಮೀಪ ಇದೆ ನೋಡಿ ಸ್ನೇಹಿತರೆ. ಅಂದರೆ 1 ಸೆಂಟಿಮೀಟರ್ಗಿಂತಲೂ ಅಲ್ಲಿರ್ತಕ್ಕಂಥ ತರಂಗ ದೂರ ಕಡಿಮೆ ಇರ್ತೈತೆ. ಅಂದರೆ ಮಿಲಿ ವೇವ್ಸ್ ಅಂತ ಹೇಳ್ಬೋದು, ಮಿಲಿಮೀಟರ್ ವೇವ್ಸ್. ನಮ್ಮ ಸ್ಕೇಲ್ನಲ್ಲಿ ಒಂದು ಲೈನ್ ಇರುತ್ತಲ್ಲ, ಅಷ್ಟು ಸಣ್ಣ ತರಂಗ ದೂರವನ್ನು ಹೊಂದಿರತಕ್ಕಂಥ ವೇವ್ಸನ್ನು ನಾವು 5G ಟೆಕ್ನಾಲಜಿಯಲ್ಲಿ ಬಳಸ್ತೇವೆ. ಈ ಫಸ್ಟ್ ಈ ಡಯಾಗ್ರಾಮ್ದಲ್ಲಿ ಇರ್ತಕ್ಕಂಥದ್ದು ತರಂಗ ದೂರ ಜಾಸ್ತಿ ಇದೆ, ಇದು ಡಿಸ್ಟೆನ್ಸ್ ಜಾಸ್ತಿ ಇದೆ, ಅಂದರೆ ಅಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಈ ತರಂಗ ದೂರ ಇಲ್ಲಿ ಕಡಿಮೆ ಇದ್ದರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ತರಂಗ ದೂರ ಎಷ್ಟು ಕಡಿಮೆ ಅಂತಂದರೆ ಮಿಲಿ ವೇವ್ಸ್ ಅಂತ ಹೇಳ್ಬೋದು. ಮಿಲಿಮೀಟರ್, ಸ್ವಲ್ಪ ಬಹಳ ಕಡಿಮೆ ತರಂಗ ದೂರವನ್ನು ಹೊಂದಿರತಕ್ಕಂತಹ ತರಂಗಗಳು ನಮ್ಮ 5G ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡ್ತವೆ. ನಮ್ಮ 5G ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥ ವೇವ್ಸ್ ಎಷ್ಟು ಸಣ್ಣ ಇರ್ತವೆ ಅಂದರೆ, ಅವುಗಳ ತರಂಗ ದೂರ ಎಷ್ಟು ಸಣ್ಣ ಇರ್ತವೆ ಅಂದರೆ ಮಿಲಿಮೀಟರ್, ಅವಕ್ಕೆ ಮಿಲಿ ವೇವ್ಸ್ ಅಂತ ಹೇಳ್ಬೋದು. ಅಷ್ಟು ತರಂಗ ದೂರ ಕಡಿಮೆ ಆದ ಹಾಗೆ ಫ್ರೀಕ್ವೆನ್ಸಿ ಹೈ ಆಗುತ್ತೆ, ಭಾಳ ಸ್ಪೀಡ್ ಫ್ರೀಕ್ವೆನ್ಸಿ ಆಗುತ್ತೆ. ಆ ಸ್ಪೀಡ್ ಫ್ರೀಕ್ವೆನ್ಸಿ ಇರೋದರಿಂದ ನಮ್ಮ 5G ಟೆಕ್ನಾಲಜಿ ಭಾಳ ಸ್ಪೀಡಾಗಿ ವರ್ಕ್ ಆಗುತ್ತೆ. ನಿಮಗೆ ಈ ಫ್ರೀಕ್ವೆನ್ಸಿ ಬಗ್ಗೆ, ಆವೃತ್ತಿ ಬಗ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ.
ಫ್ರೀಕ್ವೆನ್ಸಿ ಅಂದರೆ ಅದಕ್ಕೆ ನಾವು ಕನ್ನಡದಲ್ಲಿ ಆವೃತ್ತಿ ಅಂತೀವಿ. ಒಂದು ಸೆಕೆಂಡಿನಲ್ಲಿ ಎಷ್ಟು ವೇವ್ಸ್ ಫಾರ್ಮೇಷನ್ ಆಗ್ತಾವಲ್ಲ, ಎಷ್ಟು ವೇವ್ಸ್ ಟ್ರಾನ್ಸ್ಫರ್ ಆಗ್ತಾವಲ್ಲ ಅದಕ್ಕೆ ಆವೃತ್ತಿ ಅಂತ ಕರಿತೀವಿ. ಆ ವೇವ್ಸ್, ಆ ತರಂಗ ದೂರ ಜಾಸ್ತಿ ಇದ್ದರೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ತರಂಗ ದೂರ ಕಡಿಮೆ ಇದ್ದರೆ ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತೆ. ಇಷ್ಟು ನಮ್ಮ ಸ್ಪರ್ಧಾರ್ಥಿಗಳು ತಿಳ್ಕೊಳ್ಬೇಕಾಗುತ್ತೆ. ಆ ಫ್ರೀಕ್ವೆನ್ಸಿ ಜಾಸ್ತಿ ಆದಾಗೆ ಅಲ್ಲೇ ವರ್ಕ್ ಅಂದರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಮುಂದಿನ ಸ್ಲೈಡಿಗೆ ಹೋಗೋಣ ಸ್ನೇಹಿತರೆ. ನೋಡಿ, ಇಲ್ಲಿ ನಾವು ಫ್ರೀಕ್ವೆನ್ಸಿ ಬಗ್ಗೆ ಹೇಳಿದ್ವಿ. ಫ್ರೀಕ್ವೆನ್ಸಿ 150 ಮೆಗಾಹರ್ಟ್ಸಿಂದ 900 ಮೆಗಾಹರ್ಟ್ಸ್ ಎಲ್ಲಿ 1G ಟೆಕ್ನಾಲಜಿಯಲ್ಲೇ ಇಷ್ಟು ಫ್ರೀಕ್ವೆನ್ಸಿ ಇತ್ತು. ನೋಡಿ ನೆಕ್ಸ್ಟ್ ಫ್ರೀಕ್ವೆನ್ಸಿ ಎಷ್ಟು ಚೇಂಜ್ ಆಗುತ್ತೆ ಅಂತ ನೀವು ಫಸ್ಟ್ ಜನ್ರೇಷನಿಂದ 5th ಜನ್ರೇಷನ್ವರೆಗೂ ನೋಡ್ತಾ ಹೋಗಬೇಕು. ಸ್ಪೀಡ್ ಎಷ್ಟಿತ್ತು ಇಲ್ಲೇ 1G ಟೆಕ್ನಾಲಜಿಯಲ್ಲಿ ಸ್ಪೀಡ್ ಅಂತಂದರೆ ಕೇವಲ 2 kbps, ಕೇವಲ 2 ಕಿಲೋಬೈಟ್ ಪರ್ ಸೆಕೆಂಡ್ ಸ್ಪೀಡ್ ಇತ್ತು. ಇಲ್ಲಿ ಏನಿದ್ರದ್ದು ಡ್ರಾಬ್ಯಾಕ್ಸ್ ಏನಂತಂದರೆ ಇದ್ರದ್ದು ಲಿಮಿಟೆಡ್ ಬ್ಯಾಟ್ರಿ ಲೈಫ್. ಅಲ್ಲಿರ್ತಕ್ಕಂಥ 1G ಟೆಕ್ನಾಲಜಿಯಲ್ಲಿರ್ತಕ್ಕಂಥ ಬ್ಯಾಟ್ರಿ ಲೈಫ್ ಬಹಳ ಲಿಮಿಟೆಡ್, ಕಡಿಮೆ ಇತ್ತು. ಆ ಫೋನ್ ಸೈಜ್, ಆ ಫೋನಿನ ಗಾತ್ರ ಬಹಳ ದೊಡ್ಡದಿತ್ತು ಸ್ನೇಹಿತರೆ. ಮುಂದಿನ ಸ್ಲೈಡಿಗೆ ಹೋಗೋಣ. ಮುಂದಿನ ಸ್ಲೈಡಿಗೆ ಅಂದರೆ 1G ಟೆಕ್ನಾಲಜಿಯಿಂದ ನಾವು 2G ಟೆಕ್ನಾಲಜಿಗೆ ಹೋಗೋಣ. ಆ 2G ಟೆಕ್ನಾಲಜಿ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು. ಯಾರಂತ ನೀವು ಗೆಸ್ ಮಾಡಿರಿ, ನೀವು ಕಮೆಂಟ್ ಮಾಡ್ಬೋದು. ಇವರು ಯಾರಿರ್ಬೋದು? ಮೋಸ್ಟ್ಲಿ IAS ಆಫೀಸರ್ ಇರ್ಬೋದಾ, ಅಥವಾ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಇರ್ಬೋದಾ? ಓಕೆ, ಯಾರಂತ ನಾನೇ ಹೇಳ್ತೀನಿ. ಇವರು ಕಿಂಗ್ ಅಂತ. ಕಿಂಗ್ ಅಂದರೆ ರಾಜ. ಇವ್ರ ಹೆಸರು ಎ ರಾಜ ಅಂತ. ಇವರು ಏನು ಮಾಡಿದರು, ಅಲ್ಲಿ ಸ್ಲೈಡ್ನಲ್ಲಿ ಕಾಣ್ತಾ ಇದೆ 2G ಸ್ಕ್ಯಾಮ್ ಅಂತಿದೆ. ಅಲ್ಲಿ 2G ಹಗರಣ, ಭಾರತ ದೇಶದಲ್ಲೇ ಅತಿ ದೊಡ್ಡ ಹಗರಣ ಮಾಡಿರ್ತಕ್ಕಂಥ ವ್ಯಕ್ತಿ ಇವರು. ಎ ರಾಜ ಅಂತ ಅವ್ರ ಹೆಸರು. ಅವರು ಸಂಪರ್ಕ ಖಾತೆ ಸಚಿವರಾಗಿದ್ದಾಗ ಈ 2G ನೆಟ್ವರ್ಕ್, ಈ 2G ಹಗರಣವನ್ನು ಮಾಡಿದರು. ಎಷ್ಟು ಹಗರಣ ಅಂತಂದರೆ ಅದು ಅಷ್ಟಿಷ್ಟಲ್ಲ, 1.76 ಲಕ್ಷ ಕೋಟಿ. ನೋಡಿ ಸ್ನೇಹಿತರೆ, 1.76 ಲಕ್ಷ ಅಲ್ಲ, 1.76 ಕೋಟಿ ಅಲ್ಲ, 1.76 ಲಕ್ಷ ಕೋಟಿ. 1.76 ಲಕ್ಷ ಕೋಟಿ ಅತಿ ದೊಡ್ಡ ಹಗರಣವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಈ ಎ ರಾಜ. ಅವ್ರ ಹೆಸರೇ ಎ ರಾಜ. 2G ನೆಟ್ವರ್ಕ್ ಅಂದ ತಕ್ಷಣ ನಮಗೆ ಆ ನೆಟ್ವರ್ಕ್ ಟೆಕ್ನಾಲಜಿಗಿಂತ ಮುಂಚೆ ನೆನಪಾಗೋ ಚಿತ್ರ ಹೆಸರು ಇವ್ರದೇ, ಎ ರಾಜ ಅಂತ. ಇರಲಿ, 2Gಗೆ ರಿಲೇಟೆಡ್ ಆಗಿರೋದ್ರಿಂದ ನಾನು ಅದನ್ನು ಆ ಹಗರಣವನ್ನು ಹೇಳಬೇಕಾಯಿತು. ಆ ಹಗರಣವನ್ನು ಬಯಲಿಗೆ ಎಳೆದವರು ಯಾರು ಅಂದರೆ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡ್ಬೋದು. ಅವರು ಆಗ ಈ 2G ಹಗರಣ ಆದ ಸಮಯದಲ್ಲಿ CAG ಆಗಿದ್ದರು. CAG ಅಂತಂದರೆ ಅದರದ್ದು ಏನು ಎಕ್ಸ್ಪಾನ್ಷನ್ ಫಾರ್ಮ್, ಲಾಂಗ್ ಫಾರ್ಮ್, ಅದರ ವಿಸ್ತೃತ ರೂಪವನ್ನು ನೀವು ಹೇಳ್ಬೋದು ಕಾಂಪ್ಟ್ರೋಲರ್ ಅಡಿಟರ್ ಜನರಲ್ ಅಂತ. ಕಾಂಪ್ಟ್ರೋಲರ್ ಅಡಿಟರ್ ಜನರಲ್ ಅದು ಏನಂತ ಕೇಳ್ತೀವಿ ನಾವು ಅವರಿಗೆ ಕನ್ನಡದಲ್ಲಿ ಅಂತಕ್ಕಂಥದ್ದು. ಕಾಂಪ್ಟ್ರೋಲರ್ ಅಡಿಟರ್ ಜನರಲ್ಗೆ ಕನ್ನಡದಲ್ಲಿ ಏನಂತೀವಿ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಸ್ಪರ್ಧಾರ್ಥಿಗಳೇ. ಹಾಗೆ ಇರ್ತಕ್ಕಂಥ ವಿನೋದ್ ರಾಯ್ ಅಂತಕ್ಕಂಥ ಒಬ್ಬ CAG ಅವರು ಈ 2G ಹಗರಣವನ್ನು ಬಯಲಿಗೆ ತಂದರು. ಸ್ನೇಹಿತರೆ, ನಿಮಗೆ CAG ಅಂದ ತಕ್ಷಣ CAG ಅಂದರೆ ಯಾರು ಅಂತ ನೆನಪಿಗೆ ಬರಬೇಕು. CAG ಅವರನ್ನು ಯಾರು ನೇಮಕ ಮಾಡ್ತಾರೆ ಮತ್ತು CAG ಅವರಿಗೆ ಸಂಬಂಧಿಸಿದಂತಹ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಆರ್ಟಿಕಲ್ ಇದೆ, ಒಂದು ವಿಧಿ ಇದೆ. ಆ ವಿಧಿ ನೆನಪಿಗೆ ಬರಬೇಕು. ಈ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಇದಕ್ಕೆ ಸಹ ಸಂಬಂಧೀಕರಣ ಅಂತ ಕರೀತಾರೆ ಸ್ನೇಹಿತರೆ. ಕೋರಿಲೇಷನ್, ಒಂದು ಸಬ್ಜೆಕ್ಟ್ದೊಂದಿಗೆ, ಒಂದು ವಿಷಯದೊಂದಿಗೆ ಮತ್ತೊಂದು ವಿಷಯ, ಅದಕ್ಕೆ ಸಂಬಂಧಿಸಿದ ಒಂದು ಪೂರಕವಾದ ವಿಷಯ ಬಂದಾಗ ಅದನ್ನು ನೆನಪು ಮಾಡ್ಕೋಬೇಕು. ಇದೊಂದು ಸೈಕಲಾಜಿಕಲ್ ಆಗಿ ಮೆಮರಿ ಟೆಕ್ನಿಕ್, ಇದು ಸಹ ಸಂಬಂಧೀಕರಣ. ಆ ರೀತಿ ನೀವು ಮಾಡ್ಕೊಂಡ್ರೆ ಅದು ಜಾಸ್ತಿ ನೆನಪಿನಲ್ಲಿ ಎಟ್ ಎ ಟೈಮ್ ಮಲ್ಟಿ ಸಬ್ಜೆಕ್ಟ್, ನಾವು ಯಾವ ರೀತಿ ಮಲ್ಟಿಮೀಡಿಯಾ, ಈ ಟೆಕ್ನಾಲಜಿ ಮಲ್ಟಿಮೀಡಿಯಾನ ಯಾವ ರೀತಿ ಬಳಸ್ತೀವಿ ಹಂಗೆ ಮಲ್ಟಿ ಸಬ್ಜೆಕ್ಟ್ ನಮ್ಮ ತಲೆಯಲ್ಲಿ
ನೆನಪಿನ ಆಳದಲ್ಲಿ ಉಳಿಯುತ್ತೆ ಅಂತ ಹೇಳ್ಬೋದು. ಸ್ಪರ್ಧಾರ್ಥಿಗಳೇ, ನೀವು ಈ CAG ವಿನೋದ್ ರಾಯ್ ಅವರು ಈ 2G ಹಗರಣವನ್ನು ಬಯಲಿಗೆ ತಂದರು ಅಂತ ನಾನು ಹೇಳಿದೆ. ನೀವು ಈಗ ಸದ್ಯಕ್ಕೆ ಇರ್ತಕ್ಕಂಥ ಪ್ರಸ್ತುತ CAG ಯಾರು, ಅವರ ಹೆಸರು ಏನು ಅಂತಕ್ಕಂಥದ್ದನ್ನು ತಪ್ಪದೆ ಎಲ್ಲರೂ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಬೇಕು. ಓಕೆ, ಈ 2G ಹಗರಣದ ಬಗ್ಗೆ ನಾವು ನೋಡಿದ್ದೇವೆ. ಈಗ ಆ್ಯಕ್ಚುಲಿ 2G ಟೆಕ್ನಾಲಜಿ ಬಗ್ಗೆ ನೋಡೋಣ ಸ್ನೇಹಿತರೆ. 2G ಟೆಕ್ನಾಲಜಿ ಇದರದ್ದು ಪೀರಿಯಡು 1991 to 2000. ಈ ಟೆಕ್ನಾಲಜಿಯಲ್ಲಿ ಏನು 1G ಟೆಕ್ನಾಲಜಿಯಿಂದ ಈ 2G ಟೆಕ್ನಾಲಜಿಗೆ ಏನೇನು ಚೇಂಜಸ್ ಆಯಿತು ಅಂತ ನೋಡೋಣ. ಆ 1G ಟೆಕ್ನಾಲಜಿಯಲ್ಲಿರ್ತಕ್ಕಂಥದ್ದು ಅನಲಾಗ್ ಸಿಗ್ನಲ್, ಬಟ್ ಇನ್ 2G ಟೆಕ್ನಾಲಜಿ ದಿಸ್ ಟೆಕ್ನಾಲಜಿ ಈಸ್ ಯೂಸ್ಡ್ ಡಿಜಿಟಲ್ ಸಿಗ್ನಲನ್ನು ಬಳಸಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಎಲ್ಲಿ ಅಂದರೆ ಅದು 2G ಟೆಕ್ನಾಲಜಿಯಲ್ಲಿ. ಫಸ್ಟ್ ಇಟ್ ವಾಸ್ ಲಾಂಚ್ಡ್ ಇನ್ ಫಿನ್ಲ್ಯಾಂಡ್. ಸ್ನೇಹಿತರೆ, ಇದನ್ನು 2G ಟೆಕ್ನಾಲಜಿ ಫಸ್ಟ್ ಲಾಂಚ್ ಆಗಿದ್ದು ಫಿನ್ಲ್ಯಾಂಡ್ನಲ್ಲಿ 1991ರಲ್ಲಿ. ಫಿನ್ಲ್ಯಾಂಡ್ ದೇಶದಲ್ಲಿ 2G ಟೆಕ್ನಾಲಜಿಯನ್ನು ಫಸ್ಟ್ ಟೈಮ್ ಲಾಂಚ್ ಮಾಡುತ್ತಾರೆ ಸ್ಪರ್ಧಾರ್ಥಿಗಳೇ. 2G ಟೆಕ್ನಾಲಜಿಯ ಫ್ರೀಕ್ವೆನ್ಸಿ ಎಷ್ಟಿತ್ತು? 1.8 GHz ಫ್ರೀಕ್ವೆನ್ಸಿ. ನೋಡಿ ಸ್ಪರ್ಧಾರ್ಥಿಗಳೇ, ನೀವು ಏನು ಮಾಡಬೇಕಂದ್ರೆ ಈ 1G ಟೆಕ್ನಾಲಜಿಯ ಒಂದು ಫ್ರೀಕ್ವೆನ್ಸಿಗೂ ಮತ್ತು ಇದರ ಫ್ರೀಕ್ವೆನ್ಸಿಗೂ ಹೋಲಿಕೆ ಮಾಡಿ ನೋಡ್ಕೋಬೇಕಾಗುತ್ತೆ. ನಂತರ ಇದರ ಸ್ಪೀಡ್ ಎಷ್ಟಿತ್ತು? ವರ್ಕಿಂಗ್ ಸ್ಪೀಡ್. ದ ಸ್ಪೀಡ್ ಆಫ್ 2G ಟೆಕ್ನಾಲಜಿ ಈಸ್ 64 kbps, 64 kB/s ಸ್ಪೀಡ್ನಲ್ಲಿ ಈ 2G ಟೆಕ್ನಾಲಜಿ ವರ್ಕ್ ಮಾಡ್ತಾಯಿತ್ತು. ನಾವು ಈ 2Gಯನ್ನು ಬಳಸಬೇಕಾದ್ರೆ GSM ಅಂತ ಮಾತನಾಡ್ತಿದ್ದೀವಿ. GSM ಎಕ್ಸ್ಪಾನ್ಷನ್ ಫಾರ್ಮ್, ಅದು ವಿಸ್ತೃತ ರೂಪ ಏನಂದರೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್. ಈ 2G ಮತ್ತು ಇದರ ನಂತರ ಬರ್ತಕ್ಕಂಥ ವರ್ಷನ್ 3G. ಈ 2G ಮತ್ತು 3Gಯ ನಡುವೆ ಈ 2Gಯಲ್ಲಿ ಸ್ವಲ್ಪ ಏನಾಯಿತು ಅಂದರೆ ಬದಲಾವಣೆ ಆಯಿತು, ಸ್ವಲ್ಪ ಡೆವಲಪ್ಮೆಂಟ್ ಆಯಿತು, ಎವಲ್ಯೂಷನ್ ಆಯಿತು, ವಿಕಾಸ ಆಯಿತು. ಅದು ಏನು ಅಂತಂದರೆ 2.5G. ಏನು ವ್ಯತ್ಯಾಸ 2Gಗೂ ಮತ್ತು 2.5Gಗೆ ಅಂದರೆ ಇಲ್ಲೇ GPRS ಒಂದು ಟೆಕ್ನಾಲಜಿಯನ್ನು ಬಳಸಲಿಕ್ಕೆ ಪ್ರಾರಂಭಿಸಿದರು. ಅದನ್ನು ನಾವು ಜನರಲ್ ಪ್ಯಾಕೆಟ್ ರೇಡಿಯೋ ಸರ್ವಿಸ್ ಅಂತ ಹೇಳ್ತೀವಿ. ಜನರಲ್ ಪ್ಯಾಕೆಟ್ ರೇಡಿಯೋ ಸರ್ವಿಸ್ 2.5G ನಂತರ ಬಂದಿರೋದು ಎಡ್ಜ್ ಅಂತ 2.75G. ಎನ್ಹ್ಯಾನ್ಸ್ಡ್ ಡಾಟಾ ರೇಟ್ ಫಾರ್ GSM ಎವಲ್ಯೂಷನ್. ನೋಡಿ 2.5Gಯಲ್ಲಿ ಅಲ್ಲಿ GSM, ಇಲ್ಲಿ GSM ಇದೆ. ಆ GSMದ ಎವಲ್ಯೂಷನ್, ಅದರ ಸುಧಾರಿತ, ಅದರ ಮುಂದುವರಿದ ಡೆವಲಪ್ಮೆಂಟಲ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಸ್ನೇಹಿತರೆ, ಇದು ಈ 2G ಟೆಕ್ನಾಲಜಿಯ ಫ್ರೀಕ್ವೆನ್ಸಿ, ಸ್ಪೀಡ್. ಇದಾದ ನಂತರ ನಾವು ಮುಂದಿನ ಸ್ಲೈಡಿಗೆ ಹೋಗೋಣ. 2G ಆದ ನಂತರ ಮುಂದೆ ಇರ್ತಕ್ಕಂಥದ್ದು 3G, ಥರ್ಡ್ ಜನ್ರೇಷನ್ ಟೆಕ್ನಾಲಜಿ. ಥರ್ಡ್ ಜನ್ರೇಷನ್ ಟೆಕ್ನಾಲಜಿಯ ಫೀಚರ್ಸ್ ಏನು, ಅದರದ್ದು ಸ್ಪೀಡ್ ಏನು, ಎಲ್ಲಿ ಅದನ್ನು ಪ್ರಾರಂಭ ಮಾಡಿದರು, ಆಮೇಲೆ ಅದರ ಪೀರಿಯಡ್ ಅವಧಿ ಯಾವುದಾಗಿತ್ತು ಅಂತಕ್ಕಂಥದ್ದನ್ನು ನೋಡೋಣ. ಇದು 3G ಟೆಕ್ನಾಲಜಿ 2000ಇಂದ 2010ವರೆಗೂ ಇದನ್ನು ನಾವು ಬಳಸ್ತಾ ಇದ್ದೀವಿ. ಫೀಚರ್ಸ್, ಅದರ ಫೀಚರ್ಸ್ ಏನು ಅಂತಂದರೆ ಅದರ ಫ್ರೀಕ್ವೆನ್ಸಿ 2 GHz 2GHz ಅಂತ ಅದರ ಫ್ರೀಕ್ವೆನ್ಸಿ ಆಗಿತ್ತು. ಸ್ಪೀಡ್ ಎಷ್ಟಾಗಿತ್ತು ಅಂದರೆ 2 Mbps 2 MB/s ಅದರ ಸ್ಪೀಡ್ ಆಗಿತ್ತು. ಇಲ್ಲೇ ಸ್ನೇಹಿತರೆ UMTC ಅಂತಕ್ಕಂಥ ಟೆಕ್ನಾಲಜಿ, UMTS ಅಂದರೆ ಈ 3G ಟೆಕ್ನಾಲಜಿಯಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ವಿಡಿಯೋ ಕಾಲಿಂಗ್ ಮಾಡ್ತಿದ್ವಿ. ಈ ವಿಡಿಯೋ ಕಾಲಿಂಗಿಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ UMTS, ಯೂನಿವರ್ಸಲ್ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್. ಈ ಯೂನಿವರ್ಸಲ್ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಸಿಸ್ಟಮಿಂದ ನಾವು ಏನು ಮಾಡ್ತಿದ್ದೀವಿ, ಆ 3G ಟೆಕ್ನಾಲಜಿಯಲ್ಲಿ ಅದು ಇರೋದರಿಂದ ನಾವು ಎಲ್ಲರೂ ವಿಡಿಯೋ ಕಾಲಿಂಗನ್ನು ಮಾಡ್ತಿದ್ದೀವಿ. UMTS ಫಾರ್ ವಿಡಿಯೋ ಕಾಲಿಂಗ್, ಯೂನಿವರ್ಸಲ್ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್ ಫಾರ್ ವಿಡಿಯೋ ಕಾಲಿಂಗ್ ಅಂತ ಹೇಳ್ಬೋದು. ಇಲ್ಲಿ ಇದಾದ ನಂತರ ಇನ್ನೊಂದು CDMA ಅಂತದ, ಅದರದ ವಿಸ್ತೃತ ರೂಪ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. ಈ 3G ಟೆಕ್ನಾಲಜಿ ಜೊತೆಗೆ ನಾವು ತಿಳ್ಕೋಬೇಕಾಗಿದ್ದಂದರೆ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್ ಅಂತಕ್ಕಂಥ ಒಂದು ಟೆಕ್ನಾಲಜಿ. ಈ 3G ಟೆಕ್ನಾಲಜಿ ಬಹಳ ಹೈ ಸ್ಪೀಡ್ ಬ್ರೌಸಿಂಗ್ ಇತ್ತು. ನಾವು 1Gಯಲ್ಲಿ
ಬ್ರೌಸಿಂಗ್ ಇಲ್ಲವೇ ಇಲ್ಲ. 2Gಯಲ್ಲಿ ಸ್ವಲ್ಪ ಎಷ್ಟು ಬ್ರೌಸಿಂಗ್ ನಾವು 1 GB 2Gಯನ್ನು ಬಳಸ್ತಿದ್ದಾಗ 1 GB ಡಾಟಾವನ್ನು 1 ತಿಂಗಳವರೆಗೂ ಮಾಡ್ತಿದ್ವಿ. 100 ರೂಪಾಯಿಗೆ 1 GB ಬರ್ತಿತ್ತು. ಅದು 1 ತಿಂಗಳವರೆಗೆ ಬಳಕೆ ಆಗ್ತಿತ್ತು ಅಂದರೆ ಅದು ಎಷ್ಟು ಸ್ಲೋ ಇರಬೇಕು, ನಾವು ಅದನ್ನು ಥಿಂಕ್ ಮಾಡ್ಬೋದು ಸ್ನೇಹಿತರೆ. ಇದಾದ ನಂತರ ಇಲ್ಲೇ ಇನ್ನೊಂದು ಫೀಚರ್ ಏನಂದರೆ ಆಡಿಯೋ ಆ್ಯಂಡ್ ವಿಡಿಯೋ ಮೆಸೇಜನ್ನು ಕೂಡ ನಾವು 3G ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಾಡ್ಬೋದಾಗಿತ್ತು. 3G ಟೆಕ್ನಾಲಜಿಯಲ್ಲಿ ಆಡಿಯೋ ಮೆಸೇಜ್ ಮತ್ತು ವಿಡಿಯೋ ಮೆಸೇಜ್ ಎರಡನ್ನು ನಾವು ಕಳಿಸ್ಬೋದು. ನೆಕ್ಸ್ಟ್ ಇದು ಫಸ್ಟ್ ಟೈಮ್ 3G ಟೆಕ್ನಾಲಜಿ ಲಾಂಚ್ ಆಗಿದ್ದು ಎಲ್ಲಿ ಅಂದರೆ ದಿಸ್ 3G ಟೆಕ್ನಾಲಜಿ ಲಾಂಚ್ಡ್ ಇನ್ ಜಪಾನ್. The first commercial 3G technology launched in Japan. ಜಪಾನ್ ದೇಶದಲ್ಲಿ 3G ಟೆಕ್ನಾಲಜಿ ಮೊಟ್ಟ ಮೊದಲಿಗೆ ಲಾಂಚ್ ಆಯಿತು. ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಇದನ್ನು ಯಾರು ಲಾಂಚ್ ಮಾಡಿದರು ಮತ್ತು ಎಲ್ಲಿ ಲಾಂಚ್ ಆಯಿತು ಅಂತ ಅಂದರೆ ಇದು ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಲಾಂಚ್ ಆಗಿದ್ದು ದೆಹಲಿಯಲ್ಲಿ. ಲಾಂಚ್ ಮಾಡಿದ್ದು ಯಾವಾಗ ಅಂದರೆ ಡಿಸೆಂಬರ್ 2008 ಲಾಂಚ್ ಮಾಡಿದವರು ಯಾರು ಅಂದರೆ MTNL ಅಂದರೆ ಮಹಾನಗರ ಟೆಲಿಫೋನ್ ನಿಗಮ ಲಿಮಿಟೆಡ್. ಇದೊಂದು ಸರ್ಕಾರದ ಪ್ಯೂರ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಒಂದು ಭಾರತ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟ್ ಫಸ್ಟ್ ಟೈಮ್ ಏನು ಮಾಡಿದರು, ಈ 3G ಟೆಕ್ನಾಲಜಿಯನ್ನು ದೆಹಲಿಯಲ್ಲಿ ಲಾಂಚ್ ಮಾಡಿದರು. ನಂತರ ಅದು ದೆಹಲಿಯಿಂದ ಮುಂಬೈಗೆ ಕೂಡ ಅದನ್ನು ಲಾಂಚ್ ಮಾಡಿದರು. ಸ್ನೇಹಿತರೆ, ಇಷ್ಟು ಈ 3G ಟೆಕ್ನಾಲಜಿಯ ಸ್ಪೀಡ್ ಆ್ಯಂಡ್ ಫ್ರೀಕ್ವೆನ್ಸಿ ಮತ್ತು ಅದು ಎಷ್ಟು ಏನೇನು ಅದರ ಅಡ್ವಾಂಟೇಜಸನ್ನು ನೋಡಿದ್ದೀವಿ ಮತ್ತು ಎಲ್ಲಿ ಲಾಂಚ್ ಆಯಿತು ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಈ 3G ಆದ ನಂತರ ಈಗ ನಿಮ್ಮ ಹತ್ರ ನಮ್ಮ ಹತ್ರ ಎಲ್ಲರ ಹತ್ರ ಇರ್ತಕ್ಕಂಥದ್ದು ಇದೇ ಟೆಕ್ನಾಲಜಿ, ಅದು 4G ಟೆಕ್ನಾಲಜಿ. 4G ಟೆಕ್ನಾಲಜಿ ಬಂದ ನಂತರ ನೀವು ಆ 4G ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀರಾ, ಏನು ಯೂಸ್ ತೊಗೊಳ್ತಾ ಇದ್ದೀರಾ, ಅದರ ಅನುಕೂಲತೆಗಳು ಏನು ಅಂತಕ್ಕಂಥದ್ದು ನೀವು ಬಹಳ ಪ್ರಮುಖವಾದ ಒಂದು ಅನುಕೂಲತೆಯನ್ನು ನೀವು ನಮಗೆ ಕಮೆಂಟ್ ಬಾಕ್ಸ್ದಲ್ಲಿ ಹಾಕ್ಬೋದು. ನೋಡಿ ಸ್ನೇಹಿತರೆ, ಈಗ ಇಲ್ಲೇ ಈ 4G ಟೆಕ್ನಾಲಜಿ 2000 ಅದರ ಪೀರಿಯಡ್ ಇದೆ. 2010 2020 ಟಿಲ್ ಟುಡೇ ಇವತ್ತಿನವರೆಗೂ ಇರ್ತಕ್ಕಂಥದ್ದು ಈ 4G ಟೆಕ್ನಾಲಜಿ. ನಿಮ್ಮ ಈ ಮೊಬೈಲ್ನಲ್ಲಿ ಆ ಸಿಮ್ ಇರೋ ಪ್ಲೇಸ್ನಲ್ಲಿ ನೀವು ಡ್ರ್ಯಾಗ್ ಮಾಡಿ ನೋಡಿದರೆ ಅಲ್ಲಿ LTE ಅಥವಾ 4G ಅಂತ ಬರೆದಿರುತ್ತೆ. ಏನು LTE ಅಂದರೆ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ. ನಾವು 4G ಟೆಕ್ನಾಲಜಿಯನ್ನು ಬಳಸ್ಕೊಂಡು ಬಹಳಷ್ಟು ವೈಫೈ, ಈ ವೈರ್ಲೆಸ್ ಡಾಟಾ ಟ್ರಾನ್ಸ್ಫರನ್ನು ಜಾಸ್ತಿ ಮಾಡ್ತೇವೆ. ಅದಕ್ಕೆ ನಾವು ವೈಫೈ ಏನು ವಿಸ್ತೃತ ರೂಪ ಅಂದರೆ ವೈರ್ಲೆಸ್ ಫಿಡಿಲಿಟಿ ಅಂತ. ನಿಮ್ಗೆ ಗೊತ್ತು, ನಿಮ್ಮ ಹತ್ರ ಇರ್ತಕ್ಕಂಥ ಮೊಬೈಲ್ ಹೈ ಡೆಫಿನಿಷನ್ ಮೊಬೈಲ್ ಇದೆ, ಸೂಪರ್ ಕ್ಲಾರಿಟಿ ಇದೆ. ನಂತರ ನಿಮ್ಮ ಮೊಬೈಲ್ ಏನು ಮಾಡುತ್ತೆ ಅಂದರೆ ಮಲ್ಟಿಮೀಡಿಯಾ ಆ್ಯಕ್ಟಿವಿಟಿ ಮಾಡುತ್ತೆ. ಅದರಲ್ಲಿ ವಿಡಿಯೋ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಆಮೇಲೆ ಸಾಕಷ್ಟು ಹೊಸ ಆ್ಯಪ್ಗಳನ್ನು ಬಳಸ್ತೀವಿ. ಆಮೇಲೆ ಸೋಷಲ್ ಮೀಡಿಯಾ ಆ್ಯಪ್ಗಳನ್ನು ಸಿಕ್ಕಾಪಟ್ಟೆ ಆ್ಯಪ್ಗಳಿವೆ. ಆಮೇಲೆ ನಿಮ್ಮ ಯಾವುದೇ ಟ್ರಾನ್ಸಾಕ್ಷನ್, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇರ್ಬೋದು, ಬಿಲ್ ಪೇ ಮಾಡೋದಿರ್ಬೋದು, ಎಲ್ಲವನ್ನು ನೀವು ಏನು ಮಾಡ್ತೀರಿ, ಈ 4G ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮನೆಯಲ್ಲೇ ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ನಲ್ಲಿ ಮಾಡ್ತೀರಿ. ಇಷ್ಟೆಲ್ಲ ಅನುಕೂಲಗಳು, ಈ 4G ಟೆಕ್ನಾಲಜಿ ಅನುಕೂಲಗಳು ಪ್ರಾಕ್ಟಿಕಲ್ ಆಗಿ ನಿಮಗೆ ಗೊತ್ತಿದೆ. ನೀವು ಅದನ್ನೆಲ್ಲ ಬಳಸ್ತಾ ಇದ್ದೀರಿ ಅಂತ ಅಂದ್ಕೊಂಡೀನಿ. ಇಲ್ಲಿರ್ತಕ್ಕಂಥದ್ದು ಇಂಟಿಗ್ರೇಟೆಡ್ ವೈರ್ಲೆಸ್ ಸೊಲ್ಯೂಷನ್. ಈ 4G ಟೆಕ್ನಾಲಜಿ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಈಗ ವರ್ಕ್ ಮಾಡ್ತಾ ಇದೆ ಅಂದರೆ ಅದು 2 to 8 GHz ಫ್ರೀಕ್ವೆನ್ಸಿಯಲ್ಲಿ 4G ಟೆಕ್ನಾಲಜಿ ವರ್ಕ್ ಮಾಡ್ತಾ ಇದೆ. ಈ ಸ್ಪೀಡ್ 4G ಟೆಕ್ನಾಲಜಿ ಸ್ಪೀಡ್ 1 Gbps 1 GB/s. ಇಷ್ಟು ಸ್ಪೀಡಿನಲ್ಲಿ 4G ಟೆಕ್ನಾಲಜಿ ವರ್ಕ್ ಮಾಡ್ತಾ ಇದೆ. ಅದು ನಿಮ್ಮ ಅನುಭವಕ್ಕೂ ಕೂಡ ಬಂದಿರುತ್ತೆ. ಈ ಟೆಕ್ನಾಲಜಿಯನ್ನು ಫಸ್ಟ್ ಲಾಂಚ್ ಆಗಿದ್ದು ಎಲ್ಲಿ ಅಂತಂದರೆ 4G ಫಸ್ಟ್ ಲಾಂಚ್ ಇನ್ ಸ್ವೀಡನ್ ಆ್ಯಂಡ್ ನಾರ್ವೆ. ಸ್ವೀಡನ್ ಮತ್ತು ನಾರ್ವೆಯಲ್ಲಿ ಫಸ್ಟ್ ಟೈಮ್ ಇದು ಲಾಂಚ್ ಆಯಿತು. ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ಲಾಂಚ್ ಮಾಡಿದ್ದು ಯಾವಾಗ ಅಂದರೆ ಏಪ್ರಿಲ್ 10, 2012 ಏರ್ಟೆಲ್ನವರು ಏನು ಮಾಡಿದರು, 4G ಸರ್ವಿಸನ್ನು ಭಾರತದಲ್ಲಿ ಲಾಂಚ್ ಮಾಡಿದರು ಸ್ನೇಹಿತರೆ. ಭಾರತದಲ್ಲಿ ಲಾಂಚ್ ಆಗಿದ್ದು 2012. ಆದರೆ ಆ್ಯಕ್ಚುಲಿ ಅದರ ಪೀರಿಯಡ್ ನೋಡಿರಿ 2010ರಿಂದ 2020 ಇಲ್ಲಿವರೆಗೂ ಇನ್ನೂ 4Gನೇ ಇದೆ. ಈಗ 5G ಬರ್ತಾ ಇದೆ.
ಈಗ ನಾವು ಇದಾದ ನಂತರ 5G ಬಗ್ಗೆ ನೋಡೋಣ. ಇದು 4Gಯ ಫ್ರೀಕ್ವೆನ್ಸಿ, 4Gಯ ಸ್ಪೀಡ್, 4G ಫಸ್ಟ್ ಟೈಮ್ ಲಾಂಚ್ ಆಗಿರ್ತಕ್ಕಂಥ ಪ್ಲೇಸ್. ಆಮೇಲೆ ನಮ್ಮ ಇಂಡಿಯಾದಲ್ಲಿ 4G ಯಾವಾಗ ಲಾಂಚ್ ಆಯಿತು, ನಂತರ ಲಾಂಚ್ ಮಾಡಿದವರು ಯಾರು ಅಂತಕ್ಕಂಥದ್ದು ನೋಡಿದ್ದೀವಿ ಸ್ನೇಹಿತರೆ. ಈಗ ನೀವು ಎಲ್ಲರೂ ನಿರೀಕ್ಷೆಯಿಂದ ಕಾಯ್ತಕ್ಕಂಥದ್ದು ಅದು 5Gಯ ಫ್ರೀಕ್ವೆನ್ಸಿ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕಾದ್ರೆ ವೇವ್ಲೆಂತ್ ಏನೇ ಆಗಿರಬೇಕು, ವೇವ್ಲೆಂತ್ ಕಡಿಮೆ ಇದ್ದರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇದ್ದರೆ ಆ ನೆಟ್ವರ್ಕ್ ಭಾಳ ಸ್ಪೀಡ್ ಇರುತ್ತೆ ಅಂತ ಹೇಳಿ ಸ್ನೇಹಿತರೆ. ನೆಟ್ವರ್ಕ್ ಸ್ಪೀಡ್ ಇರಬೇಕಾದ್ರೆ ವೇವ್ಲೆಂತ್ ಏನಿರಬೇಕು, ಕಡಿಮೆ ಇರಬೇಕು. ವೇವ್ಲೆಂತ್ ತರಂಗ ದೂರ ಕಡಿಮೆ ಇದ್ದರೆ ಏನಾಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಇದ್ದರೆ ನಮಗೆ ಪ್ರೊಸೆಸಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಅಂದರೆ 5G ಟೆಕ್ನಾಲಜಿಯಲ್ಲಿ ವೇವ್ಸ್ ಎಷ್ಟು ಬಹಳ ಕಡಿಮೆ, ಮಿಲಿ ವೇವ್ಸ್ ಅಂತ ಹೇಳ್ಬೋದು. ಅವುಗಳ ತರಂಗ ದೂರ ನೀವು ನೋಡ್ತಿರ್ಬೋದು ಬಹಳ 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 ಕಡಿಮೆ ಇರ್ತವೆ. ತರಂಗ ದೂರ ಕಡಿಮೆ ಇದ್ದಾಗ ಹೈ ಫ್ರೀಕ್ವೆನ್ಸಿ ಇರುತ್ತೆ. ಆ ಹೈ ಫ್ರೀಕ್ವೆನ್ಸಿ ಮತ್ತು ಮಿಲಿ ವೇವ್ಸ್ನಲ್ಲಿ ಈ ನಮ್ಮ 5G ಟೆಕ್ನಾಲಜಿ ವರ್ಕ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಂಡಿನಿ. ಇಲ್ಲೇ ನಮ್ಮ ಈ ಒಂದು ಟೆಕ್ನಾಲಜಿಯ ಪಯಣ 1G ಇಂದ 5Gವರೆಗಿನ ತಂತ್ರಜ್ಞಾನದ ಪಯಣ, ಫಸ್ಟ್ ಜನ್ರೇಷನ್ ಟು 5th ಜನ್ರೇಷನ್ ಯಾವ ರೀತಿ ಅಂದರೆ, ಈಗ ಇಲ್ಲೊಂದು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಈ ಡಿವೈಸ್ ಕಾಣ್ತಾ ಇದೆ. ಫಸ್ಟ್ ಜಿಯಲ್ಲಿರ್ತಕ್ಕಂಥ ಡಿವೈಸ್ ಬಹಳ ದೊಡ್ಡದಾದ ಡಿವೈಸ್ ಇದೆ. ಅದಾದ ನಂತರ 2Gಯಲ್ಲಿರ್ತಕ್ಕಂಥ ಡಿವೈಸ್, ಅಲ್ಲಿ ಯಾವುದೇ ನಿಮ್ಮ ಟಚ್ ಸ್ಕ್ರೀನ್ ಇಲ್ಲ. ಅದು ಫಸ್ಟ್ ಡಿಜಿಟಲ್ ನೆಟ್ವರ್ಕನ್ನು ಹೊಂದಿರತಕ್ಕಂಥದ್ದು 2G. ಇದು 1Gಯಲ್ಲಿ ಫಸ್ಟ್ ಏನು ಅಂತಂದರೆ ವೈರ್ಲೆಸ್ ಮೊಬೈಲ್. ಇದು ವೈರ್ಲೆಸ್ ಮೊಬೈಲ್ ಅಷ್ಟೇ, ಫಸ್ಟ್ ವೈರ್ಲೆಸ್ ಮೊಬೈಲ್. ಇದು ಫಸ್ಟ್ ಡಿಜಿಟಲ್ ನೆಟ್ವರ್ಕನ್ನು ಹೊಂದಿರತಕ್ಕಂಥದ್ದು. ಇದಾದ ನಂತರ ನೀವು ವಿಡಿಯೋ ಕಾಲಿಂಗ್ ಏನಾದರೂ ಮಾಡಿದರೆ ಅದು ಈ 3G ಟೆಕ್ನಾಲಜಿಯಲ್ಲಿ. ಇದಾದ ನಂತರ ನಿಮ್ಮ ಹತ್ರ ಇರ್ತಕ್ಕಂಥದ್ದು, ಈಗ ನೀವು ಕ್ಲಾಸ್ ಕೇಳ್ತಕ್ಕಂಥದ್ದು ಅದು 4G ಟೆಕ್ನಾಲಜಿಯಲ್ಲಿ. ಇನ್ನು ನೆಕ್ಸ್ಟ್ ನಾವು ಈಗ ನಿರೀಕ್ಷೆ ಮಾಡ್ತಕ್ಕಂಥದ್ದು 5G. ಈ 5Gಯಲ್ಲಿ ನೋಡಿರಿ, ನಾವು ಮನೆಗಳಿಗೆ ಕನೆಕ್ಟ್ ಮಾಡಿದ್ದೇವೆ, ಕಾರ್ಗಳಿಗೆ ಕನೆಕ್ಟ್ ಮಾಡಿದ್ದೇವೆ, ಹಾಸ್ಪಿಟಲ್ಗೆ ಕನೆಕ್ಟ್ ಮಾಡಿದ್ದೇವೆ, ಎಂಟರ್ಟೈನ್ಮೆಂಟ್ ಸಿನಿಮಾ ಥಿಯೇಟರ್ಗಳಿಗೆ ಕನೆಕ್ಟ್ ಮಾಡಿದ್ದೇವೆ. ಈ 5G ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾವು ಆಫೀಸಿನಲ್ಲಿರ್ತಕ್ಕಂಥ ಎಲ್ಲ ಡಿವೈಸ್ಗಳಿಗೂ ಆ ನೆಟ್ವರ್ಕ್ ಮೇಲೆ ವರ್ಕ್ ಮಾಡುವ ಹಾಗೆ ಮಾಡ್ಬೋದು. ಮನೆಯಲ್ಲಿರ್ತಕ್ಕಂಥ ಡಿವೈಸ್ಗಳನ್ನು ಕೂಡ ಆ 5G ನೆಟ್ವರ್ಕ್ ಮೇಲೆ ವರ್ಕ್ ಮಾಡುವ ಹಾಗೆ ಮಾಡ್ಬೋದು. ಓಕೆ ಸ್ನೇಹಿತರೆ, ಇಲ್ಲಿ 5G ಎಷ್ಟು ಸ್ಪೀಡ್ ಆಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. 5G ವಿಲ್ ಯೂಸ್ ಮ್ಯಾಸಿವ್ ಅಂತ ಶಬ್ದ ಬಳಸಿದ್ದಾರೆ. ಮ್ಯಾಸಿವ್ ಅಂದರೆ ಮೈಮೋ ಅಂತ ಹೇಳ್ಬೋದು. ಮಲ್ಟಿಪಲ್ ಇನ್ಪುಟ್, ಮಲ್ಟಿಪಲ್ ಔಟ್ಪುಟ್. ಮಲ್ಟಿಪಲ್ ಆಗಿ ನಾವು ಜಾಸ್ತಿ ಅದಕ್ಕೆ ಇನ್ಪುಟ್ ಕೊಡ್ಬೋದು ಮತ್ತು ಜಾಸ್ತಿ ಡಾಟಾವನ್ನು ನಾವು ಭಾಳ ವೇಗವಾಗಿ ಔಟ್ಪುಟ್ ತೆಗೆದುಕೊಳ್ಬೋದು ಸ್ನೇಹಿತರೆ. ಮತ್ತು ಎಟ್ ಎ ಟೈಮ್ ಅಂದರೆ ಒಂದೇ ಸಮಯದಲ್ಲಿ ಈ 5Gಯಿಂದ ಬಹಳಷ್ಟು ಜನರ ಜೊತೆ ನಾವು ಕನೆಕ್ಟ್ ಮಾಡ್ಬೋದು. ಸೈಮಲ್ಟೇನಿಯಸ್ಲಿ ಕನೆಕ್ಟ್ ಟು ನೆಟ್ವರ್ಕ್ ಆ್ಯಂಡ್ ಮೇಂಟೈನ್ ಹೈ ಥ್ರೋಪುಟ್. ಅಂದರೆ ಸೈಮಲ್ಟೇನಿಯಸ್ ಆಗಿ ನಾವು ಜಾಸ್ತಿ ಜನರೊಂದಿಗೆ ಏನು ಮಾಡ್ಬೋದು, ಈ 5G ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಿಲಿಯನ್ಸ್ ಟುಗೆದರ್ ಪೀಪಲ್ ಜೊತೆ ಕನೆಕ್ಟ್ ಮಾಡ್ಬೋದು. ಆನಂತರ ಜಾಸ್ತಿ ನಾವು ಈ ಡಾಟಾವನ್ನು ಇನ್ಪುಟ್ ಮತ್ತು ಔಟ್ಪುಟ್ ಮಾಡ್ಬೋದು. ಅಷ್ಟು ಸ್ಪೀಡಾಗಿ ಈ ನಮ್ಮ 5G ಟೆಕ್ನಾಲಜಿ 5G ನೆಟ್ವರ್ಕ್ ಇರುತ್ತೆ. ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಂದು ಒಳ್ಳೆಯ ಕ್ವಾಲಿಟಿಯ ವಿಡಿಯೋ ಸಿನಿಮಾವನ್ನು ನೀವು ಈಗ 4G ಟೆಕ್ನಾಲಜಿಯಲ್ಲಿ ಸುಮಾರು 2 ರಿಂದ 3 ಗಂಟೆ ಇರತಕ್ಕಂಥ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಕನಿಷ್ಠ ಒಂದು 10 ನಿಮಿಷ ಬೇಕಾಗ್ಬೋದು. ಒಳ್ಳೆ ಕ್ವಾಲಿಟಿ ಕ್ಲಾರಿಟಿ ಇರ್ತಕ್ಕಂಥ ಸಿನಿಮಾ. ಈಗ ನಮ್ಮ 5G ಬಂದ ತಕ್ಷಣ ಕೇವಲ ಒಂದು 5 ಸೆಕೆಂಡಿನಲ್ಲಿ, ಕೇವಲ 5 ಸೆಕೆಂಡ್ನಲ್ಲಿ, ಅಂದರೆ ನೀವು ಬಟನ್ ಪ್ರೆಸ್ ಮಾಡಿದ ತಕ್ಷಣವೇ ಏನಾಗುತ್ತೆ, ಅದು ಡೌನ್ಲೋಡ್ ಆಗುತ್ತೆ ಮತ್ತು ಅಪ್ಲೋಡ್ ಆಗುತ್ತೆ. ಅಷ್ಟು ಸ್ಪೀಡ್ ಇರುತ್ತೆ. ಅಷ್ಟು ಸ್ಪೀಡಿಗೆ ಕಾರಣ ಏನಂತ ಇದ್ದೇನೆ, ಹೈ ಫ್ರೀಕ್ವೆನ್ಸಿ ಇದ್ದರೆ ವೇವ್ಲೆಂತ್ ಏನಿರುತ್ತೆ ಬಹಳ ಕಡಿಮೆ ಇರುತ್ತೆ, ತರಂಗ ದೂರ ಬಹಳ ಕಡಿಮೆ ಇರುತ್ತೆ. ಅದು ತರಂಗ ದೂರ ಕಡಿಮೆ ಮತ್ತು ಫ್ರೀಕ್ವೆನ್ಸಿ ಜಾಸ್ತಿ ಇರುವುದರಿಂದ ಆ 5G ನೆಟ್ವರ್ಕ್ ಬಹಳ ಸ್ಪೀಡಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಮುಂದೆ ನೋಡೋಣ ಸ್ನೇಹಿತರೆ. ಈಗ 5G ಟೆಕ್ನಾಲಜಿಯ ಒಂದು ಫ್ರೀಕ್ವೆನ್ಸಿ ನೋಡೋಣ. 5G ಟೆಕ್ನಾಲಜಿಯ ಅಡ್ವಾಂಟೇಜಸ್ ನೋಡೋಣ, ಅದರ ಫೀಚರ್ಸ್ ನೋಡೋಣ. ಇಟ್ ಈಸ್ ಹೈಲಿ ಸಪೋರ್ಟೇಬಲ್
www. ಇಲ್ಲಿ 4 W ಇದ್ದಾವೆ ಸ್ನೇಹಿತರೆ. ನಾವು ಎಲ್ಲರೂ ಇಲ್ಲಿವರೆಗೆ ಬರೀ ಏನಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಅಷ್ಟೇ ಒಂದು 3 W ಅನ್ನು ಬಳಸ್ತಿದ್ದೀವಿ. ಈಗ ಇನ್ನೊಂದು W ಏನಂದರೆ ಇದು ವೈರ್ಲೆಸ್. ಓಕೆ, ಇದು ವೈರ್ಲೆಸ್ ವರ್ಲ್ಡ್ ವೈಡ್ ವೆಬ್. ಈ 5G ಟೆಕ್ನಾಲಜಿ ಈ www ವೈರ್ಲೆಸ್ ವರ್ಲ್ಡ್ ವೈಡ್ ವೆಬ್ಗೆ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. ಇದರ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂದರೆ 3 to 300 GHz ಫ್ರೀಕ್ವೆನ್ಸಿ ಇರುತ್ತೆ. ಇದರ ಸ್ಪೀಡ್ 10,000 MB/s, 10,000 Mbps ಸ್ಪೀಡ್ ಇರೋದ್ರಿಂದ ಬಹಳ ಸ್ಪೀಡಾಗಿ ನಾವು ಅಪ್ಲೋಡ್ ಮತ್ತು ಡೌನ್ಲೋಡ್ ಮತ್ತು ಡಾಟಾ ಟ್ರಾನ್ಸ್ಫರ್ ಮಾಡ್ಬೋದು ಸ್ನೇಹಿತರೆ. ಈ 5Gಯನ್ನು ಫಸ್ಟ್ ಯಾರು ಅಡಾಪ್ಟ್ ಮಾಡ್ಕೊಂಡ್ರು ಅಂತಂದರೆ ದ ಫಸ್ಟ್ ಕಂಟ್ರಿ ಟು ಅಡಾಪ್ಟ್ 5G ವಾಸ್ ಸೌತ್ ಕೊರಿಯಾ ದೇಶ ಫಸ್ಟ್ ಈ 5G ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಯಾವುದು ಈ ಸೌತ್ ಕೊರಿಯಾದ ನೆಕ್ಸ್ಟ್ ಯಾವುದು ಅಂದರೆ ಅದು ಚೈನಾ ಅಂತ ಹೇಳ್ಬೋದು. ಚೈನಾದ ನಂತರ ಯಾವುದು ಅಮೇರಿಕಾ. ಫಸ್ಟ್ ಸೌತ್ ಕೊರಿಯಾ, ಆನಂತರ ಚೈನಾ, ಆನಂತರ ಅಮೇರಿಕಾ. ಅದಾದ ನಂತರ 4ನೆಯ ದೇಶ ನಮ್ಮ ಹೆಮ್ಮೆಯ ಭಾರತ. ನಾಲ್ಕನೇದವರು ನಾವು ಈ 5G ಟೆಕ್ನಾಲಜಿಯನ್ನು ಅತಿ ಶೀಘ್ರದಲ್ಲಿ ಈಗ ಆಲ್ರೆಡಿ ಸ್ವಲ್ಪ ಕೆಲವು ನಗರಗಳಲ್ಲಿ ಅದರ ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ಅದು ನಮ್ಮ ಕೈ ತಲುಪಲಿದೆ. ಅದರ ಉಪಯೋಗವನ್ನು ಕೂಡ ನಾವು ತೆಗೆದುಕೊಳ್ಳಲಿದ್ದೇವೆ. ಅದರದೇ ಆದ ಒಂದು ವರದಿ ಇದೆ, ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಈಗ ಅದರ ಫೀಚರ್ಸ್ ನೋಡೋಣ. 5G ಟೆಕ್ನಾಲಜಿ ಫೀಚರ್ಸ್ ಏನಾಗಿರುತ್ತೆ ಅಂದರೆ ಹೈ ಕ್ವಾಲಿಟಿ HD ಕ್ವಾಲಿಟಿ ಇರುತ್ತೆ. ಸೂಪರ್ ಕ್ಲಾರಿಟಿ ಆಡಿಯೋ ಆ್ಯಂಡ್ ವಿಡಿಯೋವನ್ನು ನೋಡ್ಬೋದು. ಆನಂತರ ಲಾರ್ಜ್ ಫೋನ್ ಮೆಮ್ರಿ, ನಮ್ಮ ಫೋನ್ ಡಿವೈಸ್ ಏನದು ಅದರ ಮೆಮ್ರಿ ಏನಾಗಿರುತ್ತೆ ಅಂದರೆ ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದರ ಅಡ್ವಾಂಟೇಜನ್ನು ನೋಡೋಣ. ಡೆವಲಪ್ಮೆಂಟ್ ಆಫ್ ರೋಬೋಟಿಕ್ಸ್ ಇನ್ ಸರ್ಜರಿ ಭಾಳ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಇಲ್ಲಿ ರೋಬೋಟಿಕ್ಸ್ ಅಂತಿದೆ, ಇಲ್ಲಿ ಸರ್ಜರಿ ಅಂತಿದೆ. ಇಲ್ಲಿರ್ತಕ್ಕಂಥ ಒಬ್ಬ ಡಾಕ್ಟರ್ ಬೇರೆ ದೇಶದಲ್ಲಿರ್ತಕ್ಕಂಥ ಒಬ್ಬ ಪೇಷಂಟ್ಗೆ ಡಾಕ್ಟರ್ ಇಲ್ಲೇ ಕೂತ್ಕೊಂಡು ಅಲ್ಲಿರ್ತಕ್ಕಂಥ ಪೇಷಂಟ್ಗೆ ಏನು ಮಾಡ್ಬೋದು ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಬೋದು ಅಥವಾ ಟ್ರೀಟ್ಮೆಂಟ್ ಕೊಡ್ಬೋದು ವಿತ್ ದ ಹೆಲ್ಪ್ ಆಫ್ 5G ನೆಟ್ವರ್ಕ್. 5G ನೆಟ್ವರ್ಕ್ ಇದ್ದರೆ ಅದು ಮತ್ತು ಬಹಳ ದೂರ ಆಗುತ್ತಲ್ಲ ಸರ್ ಅದು. ಮತ್ತು ಲೇಟ್ ಆದರೆ ಏನಾಗುತ್ತೆ, ಲೇಟ್ ಆದರೆ ಇವರು ಕೊಡೋ ಡಾಟಾ ಮತ್ತು ಅಲ್ಲಿ ರಿಸೀವ್ ಮಾಡ್ತಕ್ಕಂಥ ಡಾಟಾ ಅದೇನಾದರೂ ವ್ಯತ್ಯಾಸ ಆದರೆ ಅಲ್ಲಿರ್ತಕ್ಕಂಥ ಪೇಷಂಟ್, ಅಲ್ಲಿರ್ತಕ್ಕಂಥ ರೋಗಿಯ ಜೀವಕ್ಕೆ ಆಪತ್ತು ಬರ್ಬೋದು. ಆ ಕಾರಣದಿಂದಲೇ ಈ 5Gಯ ಲೆಟೆನ್ಸಿ ಪೀರಿಯಡ್ ಅಂತ ನಾನು ಆಲ್ರೆಡಿ ಹೇಳಿದೆ. ಈ ಲೆಟೆನ್ಸಿ ಪೀರಿಯಡ್ ಬಹಳ ಕಡಿಮೆ ಇರುತ್ತೆ. ಲೆಟೆನ್ಸಿ ಪೀರಿಯಡ್ ಅಂದರೆ ಪ್ರೊಸೆಸಿಂಗ್ ಪೀರಿಯಡ್. ಆ ಪ್ರೊಸೆಸಿಂಗ್ ಪೀರಿಯಡ್ ಏನಿರುತ್ತೆ ಕಡಿಮೆ ಇದ್ದಾಗೆ ಪ್ರೊಸೆಸಿಂಗ್ ಫಾಸ್ಟ್ ಆಗುತ್ತೆ. ಅಂದರೆ ರೆಸ್ಪಾಂಡಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಲೆಟೆನ್ಸಿ ಪೀರಿಯಡ್ ಕಡಿಮೆ ಇತ್ತಂದರೆ ರೆಸ್ಪಾನ್ಸ್ ಬೇಗ ಆಗುತ್ತೆ. ರೆಸ್ಪಾನ್ಸ್ ಬೇಗ ಆದಾಗ ವರ್ಕ್ ಏನಾಗುತ್ತೆ ಫಾಸ್ಟ್ ಆಗುತ್ತೆ, ರೀಚ್ ಆಗುತ್ತೆ. ನಾವು ಕಳಿಸಿರ್ತಕ್ಕಂಥ ಪ್ರತಿಯೊಂದು ಡಾಟಾ ರೀಚ್ ಆಗುತ್ತೆ. ಅದರ ಸಹಾಯದಿಂದ ಈ ರೋಬೋಟಿಕ್ಸ್ ಸಹಾಯದಿಂದ ಒಂದು ದೇಶದಲ್ಲಿರ್ತಕ್ಕಂತಹ ಡಾಕ್ಟರ್ ಮತ್ತೊಂದು ದೇಶದಲ್ಲಿರ್ತಕ್ಕಂಥ ಪೇಷಂಟ್ಗೆ ಬಹಳ ವೇಗವಾದ ಈ 5G ನೆಟ್ವರ್ಕನ್ನು ಬಳಸ್ಕೊಂಡು ಏನು ಮಾಡ್ಬೋದು, ಟ್ರೀಟ್ಮೆಂಟನ್ನು ಕೊಡ್ಬೋದು. ಇದು ಕೇವಲ ಸಾಧ್ಯ ಆಗುವುದು 5G ನೆಟ್ವರ್ಕ್ದಿಂದ ಮಾತ್ರ. ಯಾಕೆಂದರೆ ಅದರದ್ದು ಲೆಟೆನ್ಸಿ ಪೀರಿಯಡ್ ಕಡಿಮೆ ಇರುತ್ತೆ. ಲೆಟೆನ್ಸಿ ಪೀರಿಯಡ್ ಕಡಿಮೆ ಇದ್ದಾಗ ವರ್ಕಿಂಗ್ ಸ್ಪೀಡ್ ಏನಾಗುತ್ತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದಾದ ನಂತರ ಇನ್ನೊಂದು ಅಡ್ವಾಂಟೇಜ್ ಅಂದರೆ 3 ಡೈಮೆನ್ಷನಲ್ ವಿಡಿಯೋ ಕಾಲ್ಸ್ಗಳನ್ನು ನಾವು ಈ 5G ನೆಟ್ವರ್ಕಲ್ಲಿ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅಟಾನಮಸ್ ಈ ಕಾರ್ಗಳು ಈ ಡ್ರೈವರ್ ಇಲ್ಲದೆ ವಿತೌಟ್ ಡ್ರೈವರ್ ತಾವೇ ಏನು ಮಾಡ್ತವೆ ಅಂದರೆ ಚಲಿಸ್ತವೆ ಸ್ನೇಹಿತರೆ. ತಾವೇ ತಮ್ಮ ಸಿಗ್ನಲನ್ನು ಒಂದು ಕಾರು ಮತ್ತೊಂದು ಕಾರಿನ ಜೊತೆಗೆ ಸಿಗ್ನಲನ್ನು ಎಕ್ಸ್ಚೇಂಜ್ ಮಾಡುವುದರೊಂದಿಗೆ ಕಾರುಗಳು ತಮ್ಮಷ್ಟಕ್ಕೆ ತಾವೇ ಚಲಿಸ್ತವೆ. ಕಾರಿನ ಮಾಲಕರು ಡ್ರೈವರ್ ಇಲ್ಲದೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಈ 5G ಟೆಕ್ನಾಲಜಿ ಇತ್ತಂದರೆ ಆ 5G ಟೆಕ್ನಾಲಜಿಯ ಸಹಾಯದಿಂದ ಕಾರುಗಳು ತಮ್ಮಷ್ಟಕ್ಕೆ ತಾವೇ ಮಾತನಾಡಿಕೊಳ್ಳುತ್ತವೆ. ಕಾರಿನ ಮಾಲೀಕರು ಮೌನರಾಗುತ್ತಾರೆ, ಕಾರುಗಳು ಮಾತನಾಡುತ್ತವೆ ಅಂದರೆ ಕಾರುಗಳು ಈ ಸಿಗ್ನಲ್ ಮೂಲಕ ಕಮ್ಯುನಿಕೇಟ್ ಮಾಡುತ್ತವೆ. ಸಿಗ್ನಲ್ಗಳನ್ನು
ಸ್ವೀಕರಿಸು ಮತ್ತು ಕಳಿಸುವುದರ ಮೂಲಕ ಅವು ಕಮ್ಯುನಿಕೇಟ್ ಮಾಡಿ ತಮ್ಮ ಎಲ್ಲಿಗೆ ಹೋಗಬೇಕು ಆ ನಿರ್ದಿಷ್ಟ ಗುರಿಯ ಕಡೆಗೆ ತಾವೇ ಚಲಿಸುತ್ತವೆ. ಆದರೆ ಕಾರಿನ ಮಾಲೀಕರು ಮೌನವಾಗಿ ಕುಳಿತುಕೊಳ್ಳಬೇಕು. ಕಾರುಗಳು ಮಾತನಾಡುತ್ತವೆ, ಯಂತ್ರಗಳು ಮಂತ್ರಗಳನ್ನು ಪಡಿಸುತ್ತವೆ, ಮನುಷ್ಯ ಮೌನವಾಗ್ತಾನೆ. ಈ ಟೆಕ್ನಾಲಜಿ ಇರೋದೇ ಹಾಗೆ. ನಾವು ಎಷ್ಟು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ತೀವಿ, ಎಷ್ಟು ಟೆಕ್ನಾಲಜಿ ಮೇಲೆ ನಾವು ಅವಲಂಬನೆ ಆಗ್ತೀವಿಲ್ಲ, ಅಷ್ಟು ನಾವು ಮೌನ ಆಗ್ತಾ ಹೋಗ್ತೀವಿ. ಯಂತ್ರಗಳು ಮಂತ್ರಗಳನ್ನು ಪಠಿಸ್ತವೆ. ಅಂದರೆ ಮಂತ್ರ ಅಂದರೆ ಅವು ಯಂತ್ರಗಳು ಮಾತನಾಡ್ತವೆ, ಅವು ಕಮ್ಯುನಿಕೇಟ್ ಮಾಡ್ತವೆ, ನಮ್ಮ ಕಮ್ಯುನಿಕೇಷನ್ ಕಡಿಮೆ ಆಗುತ್ತೆ ಅಂತ. ಓಕೆ, ಇರಲಿ. ಅದು 5G ಟೆಕ್ನಾಲಜಿ ಅಂದರೆ ಸಾಧ್ಯ ಆದಷ್ಟು ನಮ್ಮ ಒಂದು ಕೆಲಸವನ್ನು ಈಸಿ ಮಾಡ್ತಕ್ಕಂಥದ್ದು, ಮನುಷ್ಯನ ಕೆಲಸವನ್ನು ಬಹಳ ಸುಲಭ ಮಾಡ್ತಕ್ಕಂಥದ್ದು, ಮತ್ತು ನಮ್ಮ ವೈಯಕ್ತಿಕ ದೈಹಿಕ ಶ್ರಮದ ಕೆಲಸವನ್ನು ಏನು ಮಾಡುತ್ತೆ, ಬಹಳ ಕಡಿಮೆ ಮಾಡುತ್ತೆ. ಹೀಗಾಗಿ ನಾನು ಆ ಪದವನ್ನು ಬಳಸಿದೆ, ಮನುಷ್ಯ ಮೌನವಾಗ್ತಾನೆ, ಯಂತ್ರಗಳು ಮಂತ್ರಗಳನ್ನು ಪಠಿಸ್ತವೆ ಅಂತ. ಇರಲಿ ಸ್ನೇಹಿತರೆ, ಇಲ್ಲಿ ಬರೋಣ. ಈಗ ಈ 5G ಟೆಕ್ನಾಲಜಿ ಬಂದ ನಂತರ ನಮ್ಮ ಮನೆಯಲ್ಲಿರ್ತಕ್ಕಂಥ TV, ಫ್ರಿಜ್, ಯಾವುದೇ ಎಲ್ಲ ಡಿವೈಸನ್ನು, ಎವ್ರಿಥಿಂಗ್ ಇನ್ ಹೋಮ್ ಆ್ಯಂಡ್ ಆಫೀಸ್ ಆರ್ ಕನೆಕ್ಟೆಡ್ ವಿತ್ ದಿಸ್ 5G ನೆಟ್ವರ್ಕ್. ಓಕೆ, ಇಲ್ಲಿ ನಾವು ಇಷ್ಟೊತ್ತನ್ನು ನಾನು ಲೋವರ್ ಲೆಟೆನ್ಸಿ ಅಂತ ಹೇಳಿದೆ. ಈ ಲೆಟೆನ್ಸಿ ಬಹಳ ಕಡಿಮೆ ಇರುತ್ತೆ. ಲೆಸ್ ಟೈಮ್ ಫಾರ್ ರೆಸ್ಪಾನ್ಸ್. ನಾವು ಏನಾದರೂ ನಮ್ಮ ಲ್ಯಾಪ್ಟಾಪ್, ಕಂಪ್ಯೂಟರ್, ಫೋನಿಗೆ ಒಂದು ಡಾಟಾ, ಒಂದು ವರ್ಕ್ ಕೊಟ್ಟಾಗ ತಕ್ಷಣ ಭಾಳ ಸ್ಪೀಡ್ನಲ್ಲಿ ಅದೇನಾಗುತ್ತೆ, ರೆಸ್ಪಾನ್ಸ್ ಆಗುತ್ತೆ. ಅಷ್ಟು ಸ್ಪೀಡ್ನಲ್ಲಿ ರೆಸ್ಪಾನ್ಸ್ ಆಗುತ್ತೆ ಅಂದರೆ ಲೆಟೆನ್ಸಿ ಪೀರಿಯಡ್ ಬಹಳ ಕಡಿಮೆ ಇದೆ ಅಂತ ಅರ್ಥ. ಲೆಟೆನ್ಸಿ ಪೀರಿಯಡ್ ಜಾಸ್ತಿ ಆಯ್ತಂದರೆ ಸ್ಲೋ ಆಗುತ್ತೆ. ಲೆಟೆನ್ಸಿ ಪೀರಿಯಡ್ ಕಡಿಮೆ ಆದರೆ ನೆಟ್ವರ್ಕ್ ಫಾಸ್ಟ್ ಆಗುತ್ತೆ, ವರ್ಕ್ ಫಾಸ್ಟ್ ಆಗುತ್ತೆ. ಅದಕ್ಕೆ ವರ್ಕ್ ಫಾಸ್ಟ್ ಆಗಬೇಕಾದ್ರೆ ಲೆಟೆನ್ಸಿ ಪೀರಿಯಡ್ ಕಡಿಮೆ ಇರಬೇಕು. ವರ್ಕ್ ಸ್ಲೋ ಆಗ್ತಿತ್ತಂದರೆ ಅದರ ಲೆಟೆನ್ಸಿ ಪೀರಿಯಡ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ದ ಎಬಿಲಿಟಿ ಟು ಕನೆಕ್ಟ್ ಮೋರ್ ಡಿವೈಸ್ ಟು ಒನ್ಸ್. ಎಟ್ ಎ ಟೈಮ್ ನಾವು ಏನು ಮಾಡ್ಬೋದು, ಈ 5G ಟೆಕ್ನಾಲಜಿಯಲ್ಲಿ ಜಾಸ್ತಿ ಡಿವೈಸನ್ನು ಕನೆಕ್ಟ್ ಮಾಡ್ಬೋದು ಅಂತಕ್ಕಂಥದ್ದು ಸ್ನೇಹಿತರೆ. ಈ 5G ಟೆಕ್ನಾಲಜಿಯ ಸ್ಪೀಡ್ ಬಗ್ಗೆ ಹೇಳಿದೆ ನಾನು. ಸ್ಪೀಡಿಗೆ ಕಾರಣ ಅಲ್ಲಿರ್ತಕ್ಕಂಥ ವೇವ್ ಲೆಂತ್, ತರಂಗ ದೂರ ಮತ್ತು ಫ್ರೀಕ್ವೆನ್ಸಿ ಅಂತ ಹೇಳಿದೆ. ಅಲ್ಲಿ ಲೆಟೆನ್ಸಿ ಪೀರಿಯಡ್ ಬಗ್ಗೆ ಹೇಳಿದೆ. ಆ ಲೆಟೆನ್ಸಿ ಪೀರಿಯಡ್ ಕಡಿಮೆ ಇರೋದಕ್ಕೂ ಅದು ಫಾಸ್ಟಾಗಿ ವರ್ಕ್ ಆಗುತ್ತೆ. ಹೈ ಫ್ರೀಕ್ವೆನ್ಸಿ ಇರುತ್ತೆ, ತರಂಗ ದೂರ ಕಡಿಮೆ ಇರೋದಕ್ಕೂ ಅದು ಫಾಸ್ಟಾಗಿ ವರ್ಕ್ ಆಗುತ್ತೆ. ಈಗಿರ್ತಕ್ಕಂಥ ನಮ್ಮ ಎಲ್ಲ ಟವರ್ಗಳು ಏನು ಬಹಳ ದೊಡ್ಡ ಟವರ್ಗಳು ಮತ್ತು ಬಹಳ ಡಿಸ್ಟೆನ್ಸ್ ದೂರ ಟವರ್ಗಳಿವೆ. ಈ 5G ಟೆಕ್ನಾಲಜಿ ಬಂದ ನಂತರ ಟವರ್ಗಳು ಏನಾಗಬೇಕಂದ್ರೆ ಬಹಳ ಶಾರ್ಟ್ ಡಿಸ್ಟೆನ್ಸಿಗೆ ಒಂದೊಂದು ಟವರ್ಗಳನ್ನ ನಾವು ಕೂಡಿಸ್ಬೇಕಾಗುತ್ತೆ. ಕಾರಣ ಏನಂತಂದರೆ ಅವುಗಳ ವೇವ್ ಲೆಂತ್ ಕಡಿಮೆ ಇರುತ್ತೆ ಅಂತ ನಾನು ಹೇಳಿದೆ ಸ್ನೇಹಿತರೆ. ವೇವ್ ಲೆಂತ್ ಕಡಿಮೆ ಇರತಕ್ಕಂಥ ತರಂಗಗಳು, ಅದಕ್ಕೇನಾದರೂ ಅಬ್ಸ್ಟ್ಯಾಕಲ್ಸ್, ಅಡೆತಡೆಗಳು ಬಂದರೆ ಅವು ವೀಕ್ ಆಗ್ತವೆ. ವೀಕ್ ಆಗೋದ್ರಿಂದ ನಾವು ಏನು ಮಾಡಬೇಕಂದ್ರೆ ಈ ಟವರ್ಗಳನ್ನು ಜಾಸ್ತಿ ಬಳಸಬೇಕಾಗುತ್ತೆ. ಕಡಿಮೆ ಡಿಸ್ಟೆನ್ಸ್ದಲ್ಲಿ ಟವರ್ಗಳನ್ನು ನಾವು ಬಳಸೋದ್ರಿಂದ ಅಟ್ಲೀಸ್ಟ್ ಬೇರೆ ಟವರಿಂದ ಸಿಗ್ನಲನ್ನು ನಾವು ಪಡೆದು ಆ ನೆಟ್ವರ್ಕನ್ನು ಬಳಸ್ಕೋಬೋದು. ಈಗಿರ್ತಕ್ಕಂಥ ಆ 4G ವೇವ್ಸ್ ಏನಿದೆ, ತರಂಗ ದೂರ ಬಹಳ ದೊಡ್ಡ ಇರೋದರಿಂದ ಅವು ದೂರದವರೆಗೆ ಚಲಿಸ್ತವೆ. ಸ್ನೇಹಿತರೆ ನೆನ್ಪಿಟ್ಕೋರಿ, ತರಂಗ ದೂರ ದೊಡ್ಡ ಇರೋದರಿಂದ ದೂರವರೆಗೆ ಚಲಿಸ್ತವೆ. ತರಂಗ ದೂರ ಕಡಿಮೆ ಇದ್ದರೆ ಅವು ಕಡಿಮೆ ದೂರ ಚಲಿಸ್ತವೆ. ಅವಕ್ಕೇನಾದ್ರು ಅಬ್ಸ್ಟ್ಯಾಕಲ್ ಬಂದರೆ ಅವು ವೀಕ್ ಆಗ್ತವೆ. ಆದ ಕಾರಣ ನಾವು 5G ಟೆಕ್ನಾಲಜಿಯಲ್ಲಿ ಬಹಳಷ್ಟು ಟವರ್ಗಳನ್ನು ಬಳಸಬೇಕಾಗತ್ತೆ. ಈ 5G ಟೆಕ್ನಾಲಜಿ ಬಗ್ಗೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈಗ ಬರ್ತಕ್ಕಂಥ 5G ಟೆಕ್ನಾಲಜಿ ಬಗ್ಗೆ ಒಂದು ವರದಿ, ಯಾವ ವರದಿ ಅಂದರೆ ಎರಿಕ್ಸನ್ ಮೊಬಿಲಿಟಿ ವರದಿ ಏನು ಹೇಳ್ತದೆ ಅಂತ ನೋಡೋಣ. ಎರಿಕ್ಸನ್ ಮೊಬಿಲಿಟಿ ವರದಿ 2021. ಆ ಎರಿಕ್ಸನ್ ಮೊಬಿಲಿಟಿ ವರದಿ ಅದರ ಪ್ರಕಾರ ಒಂದು ಅಂದಾಜು ಸರಾಸರಿ ಏನು ಅಂತಂದರೆ ಭಾರತ ದೇಶದಲ್ಲಿ 2026ರವರೆಗೆ 5G ಬಳಕೆದಾರರ ಸಂಖ್ಯೆ 30.3 ಕೋಟಿ ಇರಲಿದೆ. ಯಾವಾಗಿದು 2026ರಲ್ಲಿ. ಅಂದರೆ ಪ್ರತಿ ತಿಂಗಳು ಮಾಸಿಕ ಬಳಕೆದಾರರ ಡಾಟಾ ಎಷ್ಟು ಆಗಲಿದೆ ಅಂದರೆ ಸುಮಾರು 40 GB ಮೀರಲಿದೆ. ನೀವು ಅನ್ಬೋದು, ಸರ್ ಅವಾಗೇನು 40 GB ಮೀರೋದು ಸರ, ಈಗ ನಾವು ತಿಂಗಳಿಗೆ 60 GB ಖರ್ಚು ಮಾಡಾಕತ್ತೀವಿ ಅಂತ. ಅದು ಏನಂದ್ರೆ ಸರಾಸರಿ ಲೆಕ್ಕಾಚಾರ ಆಗಿರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಒಂದು ಡಾಟಾ ಬಳಕೆಯ ಪ್ರಮಾಣ 14.6 GB. ಒಬ್ಬ ಬಳಕೆದಾರನ ಡಾಟಾ ಬಳಕೆ ಈಗ 14.6 GB ಮಾಸಿಕ. ಅಂದರೆ ತಿಂಗಳಿಗೆ ನಾವು ಪ್ರತಿಯೊಬ್ಬರು 14.6 GB ಡಾಟಾವನ್ನು ಬಳಸ್ತೇವೆ.
ಅಂದರೆ ನೀವು ಅನ್ಬೋದು ಸರ್, ತಿಂಗಳಿಗೆ 14.6 GB ಜಾಸ್ತಿ ಬಳಸ್ತೀವಿ ರೀ ನಾವು. ಅಂದರೆ ಈ ಸರಾಸರಿ ಅಂತ ಒಂದು ವರದಿ ಹೇಳಿದಾಗ ಆ ಸರಾಸರಿಯಲ್ಲಿ ಬಳಸೋರು ಮತ್ತು ಬಳಸದೇ ಇರೋರು ಕೂಡ ಕೌಂಟ್ ಆಗೋದ್ರಿಂದ ಅದು 14.6 GB ಆಗುತ್ತೆ ಸ್ನೇಹಿತರೆ. ಈ ಡಾಟಾ ಬಳಕೆಯಲ್ಲಿ ನಮ್ಮ ದೇಶ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ ಅಂತ ಈ ಎರಿಕ್ಸನ್ ಮೊಬಿಲಿಟಿ ವರದಿ 2021 ಪ್ರಕಾರ ನಮ್ಮ ದೇಶ ಈ ಡಾಟಾ ಬಳಕೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಆನಂತರ 2020ರಲ್ಲಿ ಅಂದರೆ ಕಳೆದ ವರ್ಷ ನಮ್ಮ ಭಾರತ ದೇಶದಲ್ಲಿ ಈ ಬಳಕೆದಾರರ ಸಂಖ್ಯೆ 60.8 ಕೋಟಿ ಇತ್ತು. 60.8 ಕೋಟಿ ಇತ್ತು. ಇದು 2026ಕ್ಕೆ 80.3 ಕೋಟಿ, ಹೆಚ್ಚು ಕಡಿಮೆ ಒಂದು 20 ಕೋಟಿ ಬಳಕೆದಾರ ಸಂಖ್ಯೆ ಹೆಚ್ಚಾಗಲಿದೆ ಅಂತಕ್ಕಂಥ ಒಂದು ವರದಿ ಈ ಎರಿಕ್ಸ್ ಮೊಬಿಲಿಟಿ ವರದಿಯಿಂದ ಗೊತ್ತಾಗಿದೆ ಸ್ನೇಹಿತರೆ. 2026ಕ್ಕೆ ಈ ಮೊಬೈಲ್ ಬಳಕೆದಾರರಲ್ಲಿ 26% ಯಾರು ಇರ್ತಾರೆ ಅಂದರೆ 5G ಬಳಕೆದಾರರು ಇರ್ತಾರೆ. 26% 5G. ಅಂದರೆ ಈಗ ನಾವು 4G ಟೆಕ್ನಾಲಜಿ ಅಂತ ಇದೆ ಅಂತಂದಮೇಲೆ ಎಲ್ಲರೂ 4Gನೇ ಬಳಸ್ತಾರಂತಲ್ಲ. ಈಗಲೂ ಕೂಡ ಕೆಲವೊಬ್ಬರ ಕಡೆ 3G ಟೆಕ್ನಾಲಜಿ 2G ಟೆಕ್ನಾಲಜಿ ಇರ್ತಕ್ಕಂಥ ಮೊಬೈಲ್ಗಳು ಕೂಡ ಇವೆ. ಹಾಗೆ ಈ 2026ರಲ್ಲಿ ಎಷ್ಟು ಅಂದರೆ 26% 5G ಟೆಕ್ನಾಲಜಿ ಬಳಸ್ತಕ್ಕಂಥ ಬಳಕೆದಾರರು ಇರಲಿದ್ದಾರೆ ಅಂತಕ್ಕಂಥ ವರದಿಯನ್ನು ಇವರು ಕೊಟ್ಟಿದ್ದಾರೆ. ಈ ವರದಿ ಪ್ರಕಾರ ಪ್ರಸ್ತುತ ಈಗ ಸದ್ಯಕ್ಕೆ 42% 4G ಬಳಕೆದಾರರು ಎಲ್ಲಿದ್ದಾರೆ ಅಂದರೆ ಅವರು ಮೆಟ್ರೋ ನಗರಗಳಲ್ಲಿ 4G ಬಳಕೆದಾರರು ಇರ್ತಕ್ಕಂಥ ಜನ ಮೆಟ್ರೋ ನಗರಗಳಿಗೆ ಸಂಬಂಧಿಸಿದ್ದಾರೆ ಅಂತಕ್ಕಂಥ ವರದಿಯನ್ನು ಈ ಎರಿಕ್ಸನ್ ಅಂತಕ್ಕಂಥ ವರದಿ ಯಾರು ಅಂದರೆ ಭಾರತೀಯ ಮಾರುಕಟ್ಟೆ ಸಂಪರ್ಕದ ಮುಖ್ಯಸ್ಥ, ಅವರ ಹೆಸರು ನಿತಿನ್ ಬನ್ಸಾಲ್ ಅವರು ಈ ಎರಿಕ್ಸನ್ ವರದಿಯ ಪ್ರಕಾರ 42% 4G ಬಳಕೆದಾರರು ಮೆಟ್ರೋ ನಗರಗಳಲ್ಲಿ ಇದ್ದಾರೆ ಅಂತಕ್ಕಂಥದ್ದು ವರದಿಯನ್ನು ಹೇಳ್ತಾರೆ. ನೋಡಿ ಸ್ನೇಹಿತರೆ, ಈಗ ಭಾರತದಲ್ಲಿ 5G ಪ್ರಾರಂಭವಾದ ತಕ್ಷಣ ಮೊದಲ ವರ್ಷದಲ್ಲೇ ಸುಮಾರು 4 ಕೋಟಿ ಜನ 5G ಸಂಪರ್ಕವನ್ನು ಪಡಿತಾರೆ ಅಂತಕ್ಕಂಥ ಒಂದು ವರದಿ. 2020ರಲ್ಲಿ 80.10 ಕೋಟಿ ಮೊಬೈಲ್ ಬಳಕೆದಾರರು ಇದ್ದರು. 2020 ಅಂದರೆ ಕಳೆದ ವರ್ಷ. ಪ್ರತಿ ವರ್ಷ ಇದು 2020ರಲ್ಲಿ 80.10 ಕೋಟಿ ಇದ್ದರೆ ಇದು ಪ್ರತಿ ವರ್ಷಕ್ಕೊಮ್ಮೆ 7% ಬೆಳವಣಿಗೆ ಹೊಂದಿ ಆ ಬಳಕೆದಾರರ ಸಂಖ್ಯೆಯಲ್ಲಿ ಪ್ರತಿ ವರ್ಷ 7% ಇಂಪ್ರೂವ್ಮೆಂಟ್ ಆಗಿ, ಡೆವಲಪ್ಮೆಂಟ್ ಆಗಿ, ಇನ್ಕ್ರೀಸ್ ಆಗಿ 7% ಇನ್ಕ್ರೀಸ್ ಆಗಿ, ಪ್ರತಿ ವರ್ಷ 7% ಇನ್ಕ್ರೀಸ್ ಆಗಿ 2020ರ ವೇಳೆಗೆ ಬರೋಬ್ಬರಿ 100 ಕೋಟಿ ದಾಟಲಿದೆ. ಡಾಟಾ ಬಳಕೆದಾರರ ಸಂಖ್ಯೆ, ಮೊಬೈಲ್ ಬಳಕೆದಾರರ ಸಂಖ್ಯೆ ಪ್ರತಿ ವರ್ಷ 2020ರಿಂದ ಪ್ರತಿ ವರ್ಷ 7% ಇನ್ಕ್ರೀಸ್ ಆಗ್ತಾ ಜಾಸ್ತಿ ಆಗ್ತಾ 2026ಕ್ಕೆ 100 ಕೋಟಿಗಿಂತಲೂ ಜಾಸ್ತಿ ಆಗುತ್ತೆ ಅಂತ ಬನ್ಸಾಲ್ ಅವರು ಯಾರು ಹೇಳಿದರು, ನಿತಿನ್ ಬನ್ಸಾಲ್ ಅಂತವ್ರ ಹೆಸರು. ನಿತಿನ್ ಬನ್ಸಾಲ್ ಅವರು ತಮ್ಮ ಸಂಸ್ಥೆಯ ವರದಿಯನ್ನು ಉಲ್ಲೇಖಿಸಿ ಹೇಳ್ತಾರೆ, ಪ್ರತಿ ವರ್ಷ 7% 2020ರಿಂದ ಪ್ರತಿ ವರ್ಷ 7% ಜಾಸ್ತಿಯಾಗಿ 2026ಕ್ಕೆ 100 ಕೋಟಿ ಈ ಮೊಬೈಲ್ ಬಳಕೆದಾರ ಸಂಖ್ಯೆ ಆಗುತ್ತೆ ಇಂಡಿಯಾದಲ್ಲಿ ಅಂತಕ್ಕಂಥ ಮಾತನ್ನು ಯಾರು ಬನ್ಸಾಲ್ ಅವರು ಎರಿಕ್ಸನ್ ವರದಿ ಕುರಿತು ಹೇಳ್ತಾರೆ. ಸ್ನೇಹಿತರೆ, ನಾವು ಇಲ್ಲಿಯವರೆಗೂ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಆ್ಯಂಡ್ ಫೋರ್ತ್ ಜನ್ರೇಷನ್ ಬಗ್ಗೆ ಬಹಳ ಸರಳವಾಗಿ ಸುಲಭವಾಗಿ ತಿಳಿಯುವ ಹಾಗೆ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೇನೆ. ನೀವು ನಮ್ಮ ಸ್ಪರ್ಧಾ ಪಯಣದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಮ್ಮಿಂದ ನಿಮಗೆ ಈಗ ನಡೀತಕ್ಕಂಥ ಈ PC, PSI, FDA, SDA, KSಗೆ ಅನುಕೂಲವಾಗ್ತಕ್ಕಂಥ ಎಲ್ಲ ಏನು ನಿಮ್ಮ ಕ್ವಶನ್ ಪೇಪರ್ ವೈಸ್ ಆ್ಯಂಡ್ ಸಿಲೆಬಸ್ ವೈಸ್ ಸೈನ್ಸ್ ವಿಡಿಯೋಗಳನ್ನು ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಲಿದ್ದೇನೆ. ಕಾರಣ ನೀವು ನಮ್ಮ ಸ್ಪರ್ಧಾ ಪಯಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಹಳ ಇಂಪಾರ್ಟೆಂಟ್, ಕಮೆಂಟ್ ಮಾಡಿ. ನೀವು ಎಲ್ಲರೂ ನಮ್ಮ ಸ್ಪರ್ಧಾ ಪಯಣ ಯೂಟ್ಯೂಬ್ ಚಾನಲ್ನಿಂದ ಪ್ರತಿಯೊಬ್ಬರು ಉಪಯೋಗವನ್ನು ತೆಗೆದುಕೊಳ್ಳಿ. ಬಹಳಷ್ಟು ಕ್ಲಾಸ್ಗಳು ಬರ್ತವೆ, ಎಲ್ಲ ಸಬ್ಜೆಕ್ಟ್
ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅನುಕೂಲ ಆಗ್ತಕ್ಕಂಥ ಎಲ್ಲ ವಿಷಯದ ಏನು ಅಂದರೆ ಕ್ಲಾಸ್ಗಳು ಬರ್ತವೆ. ಎಲ್ಲ ಪರಿಣಿತ ಪ್ರೊಫೆಸರ್, ಲೆಕ್ಚರ್ಸ್, ಅಧಿಕಾರಿಗಳು ಕೂಡ ಈ ಒಂದು ನಮ್ಮ ಟೀಮ್ನಲ್ಲಿದ್ದಾರೆ. ಕಾರಣ ಎಲ್ಲ ಸ್ಪರ್ಧಾರ್ಥಿಗಳು ಇದರ ಉಪಯೋಗ ತಗೋರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.